ಚಪಾತಿ ಕರೆಗರೆ ರಾಗಿ ರೊಟ್ಟಿನೂ ಕರೆಗರೆ ಕೋದಂಡ ಅಮರ ಸರಿ ನಮ್ಮ ಪೂರ್ಣ ಸರ್ ಅವ್ರ ಮನೆ ಇದು. ವೆಲ್ಕಮ್ ಟು ಪೂರ್ಣ ಸರ್ ಲೈಫ್. ಚಪಾತಿ ಕರೆಗರೆ ರಾಗಿ ರೊಟ್ಟಿನೂ ಕರೆಗರೆ. ಎಸ್, ಬನ್ನಿ ಬನ್ನಿ ಸ್ನೇಹಿತರೆ. ಚಿಕ್ಕ ಚಿಕ್ಕ ಹುಡುಗರು ಸುವರ್ಕೆ ಬಚ್ಚೆ ಅನ್ನೋರು. ನಾವು ಹಿಂದಿರುಗಿ ನೋಡಿದ್ರೆ ಎಲ್ಲಿ ಸರ್ ಸುವರ್ಕೆ ಬಚ್ಚೆ ಇನ್ಸ್ಪೆಕ್ಟ್ರು ಅನ್ನೋರು. 7-8 ವರ್ಷ ನಮಗೆ ಊಟ ಆಗ್ತು ಸರ್ ಸೀರಿಯಲ್. ಅದು ಯಾಕೋ ಸ್ವಲ್ಪ ಸಣ್ಣಾಗಿದ್ದೀರಿ. ಒಂಥರ ಎಡಗೈ ಸ್ವಲ್ಪ ಯಾಕೋ ಬಳುಕ್ತಾ ಇತ್ತು, ಸ್ಟ್ರೋಕ್ ಆದಂಗಾಯ್ತು. ಇಮಿಡಿಯೇಟ್ ಹಾಸ್ಪಿಟಲ್ ಹೋದೆ. ಕಲಾದೇವಿ ನಿಮ್ಮನ್ನು ಕಾಪಾಡಿದಾಳೆ. 1 ಗಂಟೆ 2 ಗಂಟೆ ಲೇಟ್ ಆಗಿ ಬಂದಿದ್ರೆ ನಿಮಗೆ ಬ್ರೈನ್ ಹೊರಟೋಗ್ತಾ ಇತ್ತು. ನಮ್ಮ ಊರ ದೇವತೆ ಅಬ್ಬಾಯಿ ನಾಯ್ಡು ಪ್ರೊಡ್ಯೂಸರ್ 36 ದಿವಸ ಶೂಟ್ ಪಡೆದ ಸರ್ ಅದನ್ನು. ಆದ್ರೆ ಅಬ್ಬಾಯಿ ನಾಯ್ಡು ಸಿಂಗಲ್ NP ಕೊಡ್ಲಿಲ್ಲ, 10 ಪೈಸಾ ಕೊಡ್ಲಿಲ್ಲ ಸರ್. ನಾಟಕ ಮುಗೀತು, ಎಲ್ಲರಿಗೂ ಪೇಮೆಂಟ್ ಮಾಡ್ಬೇಕು, ಕೈ ಎತ್ತು ಮುಗಿಬೇಕು. ನನ್ನ ಹೆಂಡತಿ ಒಡವೆಗಳನ್ನೆಲ್ಲ ಕೊಟ್ಲು. ಊಟಗಳು ಇಲ್ಲದೆ ಉಪವಾಸ ಇರುವಂತ ದಿನಗಳು ಬಂದಿದೆ. ಯಾರೋ ಮಾತು ಕೇಳ್ಕೊಂಡು ಪಿಕ್ಚರ್ ನಾನು ಅವಾಗ ಒಂದು 10 ಲಕ್ಷ ಹಾಕಿದ್ದೆ. ಅವಾಗಿಂದ 10 ಲಕ್ಷ ಅಂದ್ರೆ ಇವತ್ತು 10 ಕೋಟಿ. ಸುಮಾರು ದುಡ್ಡು ಕಳ್ಕೊಂಡೆ ಸರ್. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಶ್ರೀಕೃಷ್ಣ ಅಂತ ಹೇಳಿ ಮನೆ ಹೆಸರು ಕೆಳಗಡೆ ಕೊಳಲಿದೆಯಲ್ಲ, ಆ ಮನೆ ಯಾರ್ದಲ್ಲ ಸ್ನೇಹಿತರೆ. ನೀವು ಸಿಲ್ಲಿಲಲ್ಲಿಯ ಧಾರಾವಾಹಿಯ ಅಭಿಮಾನಿಯಾಗಿದ್ದರೆ ಸ್ನೇಹಿತರೆ, ಅಲ್ಲಿ 2 ಪೊಲೀಸ್ ಪಾತ್ರಗಳು ಬರ್ತವೆ. ಒಂದು ನಮ್ಮ ರಾಜೇಶ್ ಡಾಲಿ ಅವರು ಮಾಡಿದ್ದಾರೆ. ಏರೋಪ್ಲೇನ್ ಚಪಾತಿ ಕರೆಗಾರೆ ಅಂತ ಒಂದು ಡೈಲಾಗ್ ಹೇಳ್ತಾರೆ. ಅವ್ರ ಜೊತೆಗಿರುವಂಥ ಕಾನ್ಸ್ಟೇಬಲ್ ಒಬ್ಬರು ರಾಗಿ ರೊಟ್ಟಿನೂ ಕರೆಗಾರೆ ಅಂತ ಹೇಳ್ತಾರಲ್ಲ, ಅವರು ಬೇರೆ ಯಾರು ಇಲ್ಲ ಸ್ನೇಹಿತರೆ. ಬಹಳ ಒಳ್ಳೆ ಕಲಾವಿದರು, ರಂಗಭೂಮಿ ಕಲಾವಿದರು. ನಮ್ಮ ಪೂರ್ಣೇಂದ್ರ ಸರ್ ಅವ್ರ ಮನೆ ಇದು. ಸೊ ಬನ್ನಿ ಪೂರ್ಣೇಂದ್ರ ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಬದುಕಿನ ಕಥೆ ಏನಂತ ನೋಡೋಣ. ವೆಲ್ಕಮ್ ಟು ಪೂರ್ಣೇಂದ್ರ ಸರ್ ಲೈಫ್. ಬನ್ನಿ ಬನ್ನಿ ಬನ್ನಿ. ಹಾಂ ಸರ್. ಹಲೋ ಸರ್, ಹೇಗಿದ್ದೀರಿ ಸರ್? ದೇವ್ರ ದಯೆ, ಆರೈಕೆ ಹೇಗಿದ್ದೀರಿ? ಚೆನ್ನಾಗಿದ್ದಾರೆ. ಬನ್ನಿ ಸರ್. ನೋಡಿ ಸ್ನೇಹಿತರೆ, ಇವರೇ ನಮ್ಮ ಪೂರ್ಣೇಂದ್ರ ಅವರು. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಾವು ಸಿಲಿಲಲ್ಲಿ ನೋಡ್ತೀವಿ ಕಾಲೇಜ್ ಡೇಸಲ್ಲಿ ಸರ್. ಈಗ ಪುಟ್ಟಕ್ಕನ ಮಕ್ಕಳು ನೋಡ್ತಲ್ವ? ಇಲ್ಲ ಸರ್, ಈಗ ಧಾರಾವಾಹಿ ನೋಡೋದು ಕಮ್ಮಿ ಆಗುತ್ತೆ ಸರ್. ಇಲ್ಲ ಸರ್, ಬಟ್ ನಾವು ಸಿಲಿಲಲ್ಲಿ ಫ್ಯಾನ್ಸ್. ಮತ್ತೆ ಪಾಪ ಪಾಂಡು. ಎರಡರೂ ನೀವೇ ಪೊಲೀಸ್? ಎರಡು ನಾವೇ ಪೊಲೀಸ್. ಓಕೆ, ಹೌದು. ಅವರೇ ಇನ್ಸ್ಪೆಕ್ಟರ್, ಅವರೇ ಪೊಲೀಸ್. 2 ಕಡೆ ಅವರೇ ಬರ್ತಾರೆ. ಆಗಿಂದು ಬಹಳ ಇದಿತ್ತು ಸರ್. ಆ ಟೈಮ್ಗೆ ಜಗಳ ಮಾಡ್ಕೊಂಡು ಮನೆಗೆ ಬರೋರು. ಅಂಗಡಿ ಓಪನ್ ಮಾಡಿರೋರು, ಅಂಗಡಿಗಳು ಕ್ಲೋಸ್ ಮಾಡ್ಕೊಂಡು ಆ ಟೈಮಿಗೆ ಬರೋರು. ಮನೆಯಲ್ಲಿ ಹಿಂದಿದ್ದೀರಿ ಬೈಯೋರು, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ ಅಂತ. ಗಂಡ ಮನೆಗೆ ಬೇಗ ಬಂದ್ರೆ. ಮತ್ತೆ ನಮ್ಗೆ ಇನ್ನೊಂದು ಹೆಸರು ತಂದ್ಕೊಟ್ಟಿದ್ದು ಕ್ರೇಜಿ ಕರ್ನಲ್. ಅದ್ರಲ್ಲೆಲ್ಲ ಇದ್ದೀರಾ ನೀವು? ಹ್ಞೂ ಸರ್. ಇಲ್ಲಿ ಏನು ಹೇಳ್ಬೇಡಿ, ಅಲ್ಲಿ ಕುತ್ಕೊಂಡು ನಾನು ಒಳಗೊಂಡು ಬನ್ನಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಡೈಲಾಗ್ ಒಂದ್ಸಲ ಹೇಳಿ. ಯಾವ್ದು ಇದ್ರದ? ರಾಗಿ ರೊಟ್ಟಿನೂ ಕರೆಗರೆ, ಚಪಾತಿ ಕರೆಗರೆ, ರಾಗಿ ರೊಟ್ಟಿನೂ ಕರೆಗರೆ. ಎಸ್, ಬನ್ನಿ ಬನ್ನಿ ಸ್ನೇಹಿತರೆ. ಸರ್ ಬರೋಣ ಸರ್. ಥ್ಯಾಂಕ್ ಯು. ಬಡವ್ರ ಮನೆ ಸರ್, ಹಂಗನ್ಬಿಡಿ ಸರ್. ಕಲಾವಿದ್ರ ಮನೆ ಇದು, ಸರಸ್ವತಿ ಇರೋ ಮನೆ ಇದು. ಅಯ್ಯೋ ಕೊಡಿ ಸರ್, ಕೊಡಿ ಸರ್ ಪ್ಲೀಸ್ ಪ್ಲೀಸ್. ನಾವು ನಿಮ್ಗೆ ಚೇರ್ ಹಾಕ್ಬೇಕು. ಅಯ್ಯೋ, ಯಾಕೋ ಸ್ವಲ್ಪ ಸಣ್ಣಾಗಿದ್ದೀರಿ? ಸ್ವಲ್ಪ ಇದೆ ಸರ್. ಈಗ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಒಂದು 2 ಮಂತ್ಸ್ ಆಯಿತು. ಶೂಟಿಂಗ್ ಮುಗಿಸ್ಕೊಂಡು ಬಂದೆ. ಮನೆಗೆ ಬರಬೇಕಾದ್ರೆ ಒಂಥರ ಎಡಗೈ ಸ್ವಲ್ಪ ಯಾಕೋ ಬಳುಕ್ತಾ ಇತ್ತು. ಯಾಕೆ ಹಿಂಗಾಗ್ತದೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಬ್ಯಾಗ್ ಹಿಡ್ಕೊಂಡಿದ್ದಲ್ಲ, ಬ್ಯಾಗ್ನ ಕೆಳಗೆ ಹಾಕ್ಬಿಟ್ಟೆ. ಆಮೇಲೆ ಸ್ಟ್ರೋಕ್ ಆದಂಗೆ ಆಯಿತು. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದೆ. ಆಗಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲೋದೆ. ಅವ್ರು ಹೇಳಿದ್ರು, ನಿಮ್ಮ ಕಲಾದೇವಿ ನಿಮ್ಮನ್ನು ಕಾಪಾಡಿದಾಳೆ ಅಂತಂದೆ. ಯಾಕೆ ಸರ್ ಅಂತಂದು. ಇಲ್ಲ, ನೀವು ಇನ್ನೊಂದು 1 ಗಂಟೆ 2 ಗಂಟೆ ಲೇಟಾಗಿ ಬಂದಿದ್ದರೆ ನಿಮಗೆ ಬ್ರೈನ್ ಹೊರಟೋಗ್ತಾ ಇತ್ತು. ಏನು ಸ್ಟ್ರೋಕ್ ಆಗಿತ್ತಾ? ಇದು ಈ ಎಡಗೈ ಮಾತ್ರ ಇಷ್ಟು. ಇದಿಷ್ಟು ಮಾತ್ರ ಆಗಿತ್ತು. ಇಲ್ಲಿ ಏನಂದ್ರೆ ಆಮೇಲೆ ಗೊತ್ತಾಯಿತು, ಇಲ್ಲಿನ ನರ ಒಂದಕ್ಕೊಂದು ಸುತ್ಕೊಂಬಿಟ್ಟಿದೆಯಂತೆ. ಗಂಟಾಕೊಂಡಿದೆ. ಅದು ಸರ್ಕ್ಯುಲೇಷನ್ ಆಗ್ತಾಯಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ, ಸ್ವಲ್ಪ ಜಾಮ್ ಆಗ್ಬಿಟ್ಟಿದೆ. ಹಾಗಾಗಿ ಇದು ಕಂಪ್ಲೀಟ್ ಇದ್ದಂಗೆ ಆಯಿತು. ಬಟ್ ನನಗೆ ಆರೂರು ಜಗದೀಶ್ ಸರ್ ಭಾಳ ಹೆಲ್ಪ್ ಮಾಡಿದ್ರು. ನಮ್ಮ ಆರೂರು ಜಗದೀಶ್ ಅವರು ನನಗೆ ಪಾತ್ರನೇ ಹೊರಟೋಯ್ತು ಅಂದ್ಕೊಂಡೆ. ಆಮೇಲೆ ಅವರು, ಇಲ್ಲ ಸರ್, ನೀವೆಲ್ಲ ನಮಗೆ ಬಂಧುಗಳು, ಮನೆಯವರು ಇದ್ದಾಗೆ ನೀವೆಲ್ಲ, ನಿಮ್ಗೆ ಏನೇ ಆದರೂ ನಾವಿದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಹುಷಾರು ತಪ್ಪ ಮೇಲೂ? ಹೌದು, ಆಮೇಲೂ ಪಾತ್ರ ಮಾಡಿಸಿದ್ರು. ವೆರಿ ನೈಸ್. ಅವ್ರಿಲ್ಲದೆ ಹೋಗಿದ್ದೆ ನನಗೆ ಜೀವನಕ್ಕೆ ಭಾಳ ತೊಂದರೆ ಆಗ್ಬಿಟ್ಟು, ಸಿಕ್ಕಾಬಿಟ್ಟು ತೊಂದರೆ ಆಗೋದು ಸರ್. ಈಗಿನ ಕಾಲದಲ್ಲಿ ಇದರಲ್ಲಿ ಬೇರೆ ನಲ್ಗೋಗಿದ್ದು ಯಾವುದು ಕರೋನಾ. 3 ವರ್ಷ ಏನೂ ಇಲ್ಲ, ಯಾವ ಥರದ್ದು ಇಲ್ಲ. ಹಾಗಾಗಿ 3 ವರ್ಷ ಅಲ್ಲಿಗೆ ನಲ್ಗೋಗಿದ್ದು. ಇದು ನೆನೆಸ್ಕೊಂಡು, ಅಯ್ಯೋ ಇದು ಹಿಂಗಾಗೋಯ್ತಲ್ಲಪ್ಪ, ಏನಪ್ಪ ನಮ್ಮ ಜೀವನ, ಕಲಾವಿದ್ರ ಜೀವನ ಹೀಗೇನ ಅನ್ನೋ ಮಟ್ಟಕ್ಕೆ ಬಂದೋಯ್ತು. ಆಮೇಲೆ ಹೇಗಾಗೋ ಅವರು, ಇಲ್ಲ ನೀವು ಕಂಟಿನ್ಯೂ ಮಾಡಿ ಅಂತೇಳ್ಬಿಟ್ಟು ಆಮೇಲೆ 50 ವರ್ಷ ಆಗಿದ್ದಕ್ಕೆ ಅದಕ್ಕೆ ನನಗೆ ಸನ್ಮಾನ ಮಾಡಿದ್ರು. ಏನಕ್ಕೆ 50 ವರ್ಷ ಆಯಿತು ಸರ್? ನಾನು ರಂಗಭೂಮಿಗೆ ಬಂದು 50 ವರ್ಷ. ನೀವು ಕಲಾವಿದ್ರಾಗ 50 ವರ್ಷ? ಸರ್, ಅಭಿನಂದನೆ. ಮೊದಲನೇ ಬಣ್ಣ ಹಾಕಿ 50 ವರ್ಷ ಆಯಿತು. ಇದು ಸುವರ್ಣ ಹಬ್ಬ ನಿಮಗೆ, ಗೋಲ್ಡನ್ ಜೂಬ್ಲಿ ಸರ್. ಹಾಗಾಗಿ ನನಗೆ ಇದ್ರ ಮೇಲೆ ಉಮಾಶ್ರೀ ಅವರು ನನ್ನ ಜೊತೆ ಇದು ಮಾಡ್ತಾರೆ. ಅವರು ಕೂಡ ನಮ್ಮ ಜೊತೆ ನಾಟಕಗಳು ಮಾಡ್ತಾಯಿದ್ರು. ಈಗ ನಾನು ಮಾತಾಡೋಕ್ಕಾಗಕ್ಕಿಲ್ಲ, ಇನ್ಮ್ಯಾಕೆ ಇಲ್ಲಿಗೆ
ಫೋನ್ ಮಾಡಬೇಡಿ. ಕಾಡು ಬದುಕು ಜಟಕ ಬಂಡಿ ಇದೆಲ್ಲ ನಾಟಕಗಳು ಮಾಡ್ತಾ ಇದ್ರು ಅವರು. ನಮ್ಮ ಜೊತೆಲೆ ಒಟ್ಟಿಗೆ ನಾಟಕ ಮಾಡ್ತಾ ಇದ್ರು. ಹಂಸಲೇಖ ಮತ್ತೆ ಹಂಸಲೇಖ ಅವ್ರ ಮಿಸ್ಸಸ್ ನಮ್ಮ ನಾಟಕಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ರು. ಆಗ ಸರ್ ಖುಷಿ ಅಂತಂದ್ರೆ ಅವರು ಇವತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿ, ಏನು ಹಾಗೆ ಇದೆಯಲ್ಲೋ ನೀನು, ಚೂರು ಕರಗಿಲ್ವಲ್ಲೋ, ದಪ್ಪು ಆಗಿಲ್ಲ ಸಣ್ಣೂ ಆಗಿಲ್ಲ, ಅವರು ವಿಶ್ ಮಾಡಿದ್ರು. ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಗೆ ಹೋಗಿ ಕೂಡ ನನಗೆ ಭಾಳ ಇದು ಮಾಡಿದ್ರು. ಏನಾರ ಹೆಲ್ಪ್ ಬೇಕಾದರೆ ಕೇಳ, ನಾನು ಇದೀನಿ ಮಾಡ್ತೀನಿ. ಕಲಾದೇವಿ ಇದ್ದಾಳೆ, ನನಗೇನು ತೊಂದರೆ ಇಲ್ಲ, ಕಲಾದೇವಿ ನಾನು ಸಾಕ್ತಾ ಇದ್ದಾಳೆ, ನನಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಬಂದಳು ಕಾಂಚನ ಕಾಂಚನ ಕಾಂಚನ. ಉಮಾಶ್ರೀ ಅವರು ನಮಗೆಲ್ಲ ಸಪೋರ್ಟ್ ಮಾಡಿಕೊಂಡು, ಆರು ಜಗದೀಶ್ ಸರ್ ನಮಗೆ ಭಾಳ ಸಪೋರ್ಟ್ ಮಾಡ್ಕೊಂಡು, ಆಮೇಲೆ ಅವರು ನಮ್ಮ ಮಹೇಶ್ ಸಾರಂಗ್, ಅವ್ರ ತಂದೆ ಭಗವಾನ್ ಸಾರಂಗ್ ಅಂತ ಹೇಳ್ಬಿಟ್ಟು ಅವ್ರು ಅವಾಗ ಡೈರೆಕ್ಟರ್ ಆಗಿದ್ದರು ಸೀರಿಯಲ್ಗಳಿಗೆಲ್ಲ. ಇದು ಉದಯ ಟಿ ವಿ ಸೀರಿಯಲ್ಗಳಿಗೆಲ್ಲ ಅವರು. ಆವಾಗ ನಾನು ರಮೇಶ್ ಭಟ್ಟು ಆವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದು, ಅದಕ್ಕೆ ಅವರು ನಿರ್ದೇಶಕರಾಗಿದ್ದರು. ಈಗ ಇವ್ರು ಮಹೇಶ್ ಸಾರಂಗ್ ಅವ್ರ ಮಗ ಈಗ ನಿರ್ದೇಶಕರಾಗಿದ್ದಾರೆ. ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಅಲ್ಲಿರೋರೆಲ್ಲ ಕಲಾವಿದರುಗಳೆಲ್ಲ ಸಪೋರ್ಟ್ ಮಾಡಿ, ಏನು ಯೋಚನೆ ಮಾಡಬೇಡಿ, ನಾವಿದ್ದೀವಿ ನಾವೆಲ್ಲ ಒಂದು ಪಂಚೆ ಹಾಕೋಕ್ಕೆ ಕಚ್ಚೆ ಪಂಚೆ ಹಾಕೋಕ್ಕೆ ಗೊತ್ತಾಗಲಿಲ್ಲ. ಬೇಜಾರಾಗ್ಬಿಟ್ಟು ನನಗೆ, ಜೀವನ ಇಷ್ಟೇ ನಾನು ಅಷ್ಟು ಮಟ್ಟಕ್ಕೆ ಬಂದುಬಿಟ್ಟೆ. ಕೊನೆಗೆ ಏನೇನೋ ಯೋಚನೆ ಮಾಡಿಬಿಟ್ಟಿದ್ದೆ ಬಿಡಿ. ಇಲ್ಲ ಅದು ಕಲಾದೇವಿ ನನ್ನ ಕೈ ಬಿಡಲಿಲ್ಲ, ಕರೆಸ್ಕೊಂಡ್ಲು. ಮತ್ತೆ ನಾನು ಪಾತ್ರ ಮಾಡಿದೆ. ಆ ಪಾತ್ರ ಮಾಡಿದ ದಿವಸ ನನಗೆ ಆದಷ್ಟು ಖುಷಿ ಇನ್ನು ಜೀವಮಾನದಲ್ಲಿ ಯಾವತ್ತೂ ಆಗಿರಲಿಲ್ಲ. ಅಷ್ಟೊಂದಿದೆ ನೋಡಿ. ಖಂಡಿತ ಸರ್, ದೇವರಿದ್ದಾರೆ, ಇಲ್ಲ ಅಂತ ನಾವು ಹುಡುಕ್ಬೇಕಷ್ಟೇ. ದೇವ್ರು ಎಲ್ಲಿ ಹುಡುಕ್ಬೋದು, ನಿಮ್ಮಂಥವ್ರು ಹೃದಯದಲ್ಲಿ ಹುಡುಕ್ಬೇಕು. ತಮಾಷೆ ಅಲ್ಲ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಈಗ ಯಾರೋ ಒಬ್ರು ಇವಾಗ ನೋಡಿ, ಈಗ ಆರ್ ಜಗದೀಶ್ ಅವರು ದೇವ್ರ ಥರ ಬಂದರು, ಕಾಪಾಡಿದ್ರು. ಇವಾಗ ನನಗೆ ಮಾಲೂರು ವಿಜಯ್ ಅವರು ಅಷ್ಟೇ ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಸರ್. ಮಾಲೂರು ವಿಜಯ್ ಅವರು ಇಮ್ಮಿಡಿಯೇಟ್ ಹಿಂಗಾಯಿತು ಅಂತ ಗೊತ್ತಾಗ್ತೀನಿ ಅಕೌಂಟಿಗೆ ದುಡ್ಡು ಬಿತ್ತು. ನಾನು ಹುಟ್ಟಿದ್ದು ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಕಲ್ಲೂರು ಅನ್ನೋ ಗ್ರಾಮದಲ್ಲಿ ನಾನು ಹುಟ್ಟಿದ್ದು 1955ರಲ್ಲಿ. ಅಂದರೆ 14/12/1955 ನನ್ನ ಡೇಟ್ ಆಫ್ ಬರ್ತು. ನಾನು ಹೇಗೆ ಈ ರಂಗಭೂಮಿಗೆ ಅಳವಡಿಕೆ ಮಾಡಿಕೊಂಡೆ ಅಂದರೆ, ನನ್ನ ತಂದೆ ಕೀಚಕನ ಪಾತ್ರ ಮಾಡ್ತಾಯಿದ್ರು. ಕೀಚಕ ವಧೆ ಅಂತ ಹೇಳ್ಬಿಟ್ಟು ಒಂದು ನಾಟಕ. ಆ ಕೀಚಕನ ಪಾತ್ರನ ಅವರು ಮಾಡ್ತಾಯಿದ್ರು. ಅದು ರಾತ್ರಿ 12:30 ಸಮಯ ಕೀಚಕನ್ನ ಕೊಲೆ ಆಗುತ್ತೆ. ಅಂದರೆ ಭೀಮ ಕೀಚಕನ್ನ ಹೊಡೆದು ಸಾಯಿಸ್ತಾರೆ. ಕೀಚಕ ವಧೆ ಅದು ಭೀಮ ಹೊಡೆದು ಸಾಯಿಸ್ತಾರೆ. ಆಗ ನಾನಿನ್ನು ಚಿಕ್ಕವನು, ಭಾಳ ಚಿಕ್ಕವನು. ನಮ್ಮ ತಂದೆ ಬಿದ್ದೋದ್ರೆ ಕೆಳಗಡೆ ಬಿದ್ದೋದ ತಕ್ಷಣ ನಾನು ಸ್ಟೇಜ್ ಮೇಲೆ ಹೊಡೋಗ್ಬಿಟ್ಟು ಇವರು ಭೀಮನ ಪಾತ್ರ ಮಾಡ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡಿದ್ದು ಮಾಲೆಗಳು ಅವು ಇವೆಲ್ಲ ಕಿತ್ತಾಕ್ಬಿಟ್ಟು ನಮ್ಮಪ್ಪನ ಹೊಡಿತೀಯ ಅಂತ ಹೇಳ್ಬಿಟ್ಟು ಎಲ್ಲ ಪಂಚೆ ಎಲ್ಲ ಕಿತ್ತಾಕ್ಬಿಟ್ಟೆ. ಅಲ್ಲಿ ಜನಗಳೆಲ್ಲ ಓ ಓ ಓ ಅಂತ ಕಿರ್ಚಾಡ್ತಾಯಿದ್ರು. ಹಾಗಾಗಿ ನನಗೆ ಅಲ್ಲಿಂದ ಎಲ್ಲ ಒಂದು ಅಂಶ, ನಮ್ಮ ಅಪ್ಪನೂ ಕಲಾವಿದರು, ಅವರು ಪೌರಾಣಿಕ ನಾಟಕಗಳನ್ನ ಮಾಡ್ತಾಯಿದ್ರು. ಆ ಒಂದು ಅಂಶ ನನಗೆ ಸೇರ್ಕೊಂತು. ಸ್ಕೂಲಿಗೆ ಬಂದೆ. ಸ್ಕೂಲಲ್ಲಿ ಮಾಡ್ತಾ ಇರಬೇಕಾದ್ರೆ ಏಕಪಾತ್ರ ಅಭಿನಯ ಅದು ಇದು ಮಾಡ್ತಾಯಿದ್ದೆ. ಆವಾಗ ಒಂದ್ಸಲಿ ಗುಂಡಣ್ಣ ಅವ್ರದ್ದು ಒಂದು ನಾಟಕ, ಯಾವುದು ಗಂಡಸಲ್ವೇ ಗಂಡಸು ಅಂತ ಹೇಳ್ಬಿಟ್ಟು ಒಂದು ನಾಟಕ ಮಾಡಿದ್ದು. ಆ ನಾಟಕದಲ್ಲಿ ನಾನು ಜಡ್ಜಿ ಕ್ಯಾರೆಕ್ಟರ್ ಮಾಡಿದ್ದು ಅದೇನೋ ಸರ್, ಅವತ್ತಿಂದ ಈಚೆಗೆ ಇವತ್ತಿನವರೆಗೂ ಆಸ್ ಆನ್ ಟುಡೇ ಇವತ್ತು ಕೂಡ ನನಗೆ ಕಲೆ ಅಂದರೆ ಎಳೆಯುತ್ತೆ. ಯಾರಾದರೂ ಪಾತ್ರ ಮಾಡ್ತಾ ಇದ್ರೆ, ಇಲ್ಲ ಏನೋ ಒಂದು ದೃಶ್ಯ ನೋಡಿದ್ರೆ, ಅಯ್ಯೋ ನಾನು ಅದಾಗಬಾರ್ದಾಗಿತ್ತ, ನಾನು ಯಾಕೆ ಹಿಂಗಿದ್ದೀನಿ, ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಮನೋಭಾವ ಮನಸ್ಸಲ್ಲಿ ತುಂಬ್ಕೊತಾ ಇತ್ತು. ಆವಾಗ ನನಗೆ ಗುರುಗಳಾಗಿ ಬಂದಿದ್ದು SK ರುದ್ರಮೂರ್ತಿ ಅಂತ ಹೇಳ್ಬಿಟ್ಟು, ಅವರು NGFದಲ್ಲಿ ಕೆಲಸದಲ್ಲಿದ್ದರು. ಅಲ್ಲಿ NGFದಲ್ಲಿ ಸುಮಾರು ಒಂದು 20 ಡಿವಿಷನ್ಸ್ಗಳಿದ್ದು. ಆ 20 ಡಿವಿಷನ್ಸ್ಗಳಿಗೂ ಒಂದೊಂದು ನಾಟಕ ಕೊಡ್ತಾಯಿದ್ದೋ ನಾವು. ಅಂದರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ನಾಟಕ ಮಾಡಬೇಕು. ವರ್ಷಕ್ಕೆ 12 ತಿಂಗಳಲ್ಲಿ ಒಂದೊಂದು ನಾಟಕಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ. ಅಲ್ಲಿ ಸಿಕ್ಕಾಬಿಟ್ಟು ಆರ್ಟಿಸ್ಟ್ಗಳಿದ್ದರು. ಎಲ್ಲ ಅವರವರೇ ಎಲ್ಲ ಇದು ಮಾಡ್ಕೊಂಡು ಡೈರೆಕ್ಷನ್ ಮಾಡ್ಕೊಂಡು ನಾಟಕ ಮಾಡೋರು. ಅಲ್ಲಿಂದ ನನಗೆ ಮನೋಭಾವ ಕೆರಳಿತು. ನಾನೇ ಯಾಕೆ ಮಾಡಬಾರ್ದು ಅಂತೇಳಿ ಇದು ಮಾಡಿಕೊಂಡು ಅಲ್ಲಿಂದ ಎಲೆಕ್ಷನ್ ನಿಂತ್ಕೊಂಡೆ. ಫೈನ್ ಆರ್ಟ್ಸ್ ಇದಕ್ಕೆ ಎಲೆಕ್ಷನ್ ನಿಂತ್ಕೊಂಡೆ. ಅಲ್ಲಿ ನಾನು ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿ ನಾನು ಆಯ್ಕೆಯಾಗಿ ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನ ಸುಮಾರು ರಾಜ್ಯಗಳನ್ನ ಸುತ್ತಬಿಟ್ಟಿದ್ದೀನಿ. ಮಂಟೇಸ್ವಾಮಿ ಕಥಾಪ್ರಸಂಗ ಅಂತ ಹೇಳ್ಬಿಟ್ಟು ಒಂದು ನಾಟಕ ನಮ್ಮ ಇವರು ಡೈರೆಕ್ಷನ್ ಮಾಡಿದರು. ಯಾರು ಸುರೇಶ್ ಹಾನಗಳ್ಳಿ ಅವರು ನಾಟಕ ಮಾಡಿದರು. ಅದರಲ್ಲಿ 3 ಪಾತ್ರ ಮಾಡ್ತಾಯಿದ್ದೆ ಸರ್. ಆ ನಾಟಕದಲ್ಲಿ ಒಂದು ಬ್ರಾಹ್ಮಣನ ಪಾತ್ರ ಮಾಡ್ತಾಯಿದ್ದೆ, ಒಂದು ಪಾಂಚಾಳ ರಾಜರು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಪಾತ್ರ ಮಾಡ್ತಿದ್ದೆ, ಇನ್ನೊಂದು ಕಲಿ ಅಂತ ಬರೋದು. ಕಲಿ ಅಂದರೆ ವಿಶೇಷವಾದ ಪಾತ್ರ ಅದು ಬಾಯಿನಲ್ಲಿ ಸೀಮೆಣ್ಣೆ ತುಂಬಿಕೊಂಡು ಉರುಕೊಂಡು ಇದನ್ನೆಲ್ಲ ಮಾಡಿಕೊಂಡು ವಿಚಿತ್ರವಾಗಿ ಬರ್ತಾಯಿದ್ದೆ. ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಅದು ನೋಡ್ಬಿಟ್ಟು ಅರೆ ನನಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ನಾನು ಇನ್ಮೇಲೆ ಪಾತ್ರಗಳು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು
ಕಾಡು ಅಂತ ಒಂದು ನಾಟಕ ಇದು ಮಾಡೋದು. ಕಾಡು ಸಿನಿಮಾ ಬಂತಲ್ಲ, ಇದು ಕಪ್ಪಲ್ ನ್ಯಾಯ, ನಮ್ಮೂರ್ ನ್ಯಾಯದಾಗ ಅವ್ರಿಗೇನ್ ಕೆಲಸ? ತಾಳ್ಮೆ ಇರ್ಲಿ ಚಂದ್ರಪ್ಪ. ಕಾಡು ಸಿನಿಮಾನ ಪುಸ್ತಕ ತಗೊಂಡು ಅದನ್ನ ಡ್ರಾಮಟೈಸ್ ಮಾಡಿ ಅದರಲ್ಲಿ ನನಗೊಂದು ಕ್ಯಾರೆಕ್ಟರ್ ಕೊಟ್ಟರು. ಅಂದ್ರೆ ಈ ಊರಿಗೂ ಅವ್ರಿಗೂ ತಂದಿಕ್ಕೋ ಅಂತ ಒಂದು ಕ್ಯಾರೆಕ್ಟರ್, ಪುಟ್ಟಸ್ವಾಮಿ ಅಂತ ಒಂದು ಕ್ಯಾರೆಕ್ಟರ್. ಇದನ್ನ ನಮ್ಮ ಲೋಕೇಶ್ ಅವರು ನೋಡಿದ್ರು. ಆ ನಾಟಕ ನೋಡ್ಬಿಟ್ಟು ಇಲ್ಲೆಲ್ಲ ಇವನ್ಗೆ ಈ ಕ್ಯಾರೆಕ್ಟರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಭುಜಂಗೈನ ದಶಾವತಾರದಲ್ಲಿ ಕರ್ಕೊಂಡು ನನಗೊಂದು ಪಾತ್ರ ಕೊಟ್ಟರು. ಅದು ನೀವು ಅನ್ಕೊಂಡಿದ್ದೆ, ನೀವು ಹೊರಗಡೆನೆ ಇದ್ದೀರಿ. ಅದು ಭುಜಂಗೈನ ದಶಾವತಾರದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟರು, ಪುಂಡ್ರಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್. ಆವಾಗ ಇವ್ರು ಹಳುಬ್ರು, ನಮ್ಗೆ ಭಾರಿ ಹಳುಬ್ರು, ನಮ್ಮ ಯಾರು ಮೈನಾವತಿ ಅವರ ಬ್ರದರ್. ನಾವು ನನ್ನ ಪಾತ್ರ ನೋಡ್ಬಿಟ್ಟು ಭಾಳ ಖುಷಿಯಾಗಿ ಅವರೇ ಬಂದು ಮನೆಗೆ ಬಂದು, ನಿನಗೆ ನೀವು ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ತೀವಿ, ಬಂದು ಮಾಡಯ್ಯ ಅಂತಂದ್ರು. ನಾನು ಎಷ್ಟು ಖುಷಿ ಆದೆ ಅಂದರೆ ಸಿನಿಮಾದಲ್ಲಿ ಮಾಡೋ ಅಷ್ಟು ನನಗೆ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ಭಾಳ ಖುಷಿ ಆದೆ. ಎಸ್ ರಾಮಚಂದ್ರ ಅವರು ಎಲ್ರಿ ಈ ಕೋತನ ಮಗನ್ ಎಲ್ರಿ ಹಿಡ್ಕೊ ಬಂದ್ರಿ, ಇವನ್ನ ಕೋತಿ ಆಡ್ದಂಗೆ ಆಡ್ತಾನೆ ಎಲ್ರಿ ಅಂತಂದ್ರು. ಬಟ್ ಪಾತ್ರ ಬಂದಾಗ ಮಾತ್ರ ಸೀರಿಯಸ್ ಆಗಿ ಅದಕ್ಕೆ ತಕ್ಕನಾಗಿ ಪಾತ್ರ ಅಭಿನಯ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ಅದಕ್ಕೂ ಆಶ್ಚರ್ಯಪಟ್ಟರು, ಏನ್ರಿ ಹಂಗೋನು ಹಿಂಗೋನು ಇವನು ಭಾಳ ಚತುರ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಸ್ ರಾಮಚಂದ್ರ ಅವರು ಇದು ಮಾಡಿದ್ರು. ಕವಿರತ್ನ ಕಾಳಿದಾಸ ನಿರ್ದೇಶಕರು ಅವರು ಒಂದು ನಾಟಕಕ್ಕೆ ಬಂದು ಸಂದರ್ಭ ಅಂತ ಹೇಳ್ಬಿಟ್ಟು ಒಂದು ನಾಟಕ ಮಾಡ್ತಾ ಇದ್ದೆ. ರೇಣುಕಾ ಶರ್ಮಾ ಅವರು ನಾಟಕಕ್ಕೆ ಬಂದಿದ್ರು. ಅವ್ರು ಇನ್ವೈಟ್ ಮಾಡಿದ್ದೆ ನಾನು, ಬನ್ನಿ ಸರ್ ದಯವಿಟ್ಟು ಬರಬೇಕು ಅಂತ. ಸಂದರ್ಭ ಅಂತ ಒಂದು ನಾಟಕ. ನೀವು ಇದರೊಳಗೆ ರಾಜಕೀಯದಲ್ಲಿ ಇವ್ರನ್ನ ನೋಡಿರ್ಬೋದು ನೀವು, ಅಯ್ಯೋ ಅವ್ರ ಹೆಸರೇನೋ ಇದೆ, ಹೇಳ್ತೀನಿ ಅವ್ರ ಹೆಸರು ಹೇಳ್ತೀನಿ. ಅವರು ನಾನು ಪಾತ್ರ ನೋಡಿಬಿಟ್ಟು ಅವರು ಒಂದು ಕ್ಯಾರೆಕ್ಟರ್ ಕೊಟ್ಟರು ನನಗೆ. ಸಂದರ್ಭ ನಾಟಕದಲ್ಲಿ ಒಂದು ಪಾತ್ರ ನೋಡ್ಬಿಟ್ಟು ನನಗೆ ಇದರಲ್ಲಿ ನಮ್ಮ ಊರ ದೇವತೆ ಅಬ್ಬಯ್ಯ ನಾಯ್ಡು ಪ್ರೊಡ್ಯೂಸರ್ 36 ದಿವಸ ಶೂಟ್ ಮಾಡೋದು ಸರ್. ಅದರಲ್ಲಿ 36 ದಿವಸ ನನ್ನ ಕ್ಯಾರೆಕ್ಟರ್. ಅದರಲ್ಲಿ ನನಗೆ ಎಲ್ಲ ರೀತಿ ಇದಿತ್ತು. ಅನುರಾಧ ಕ್ಲಬ್ ಡ್ಯಾನ್ಸ್ ಇತ್ತು. ಆಮೇಲೆ ಇವರು ದೊಡ್ಡಣ್ಣ, ಫಸ್ಟ್ ಪಿಕ್ಚರ್ ಅವ್ರದ್ದು, ದೊಡ್ಡಣ್ಣ ಅವ್ರದ್ದು. ಎಲ್ಲೆ ನಿಂಬೆಯ ಹಣ್ಣೆ ನಿನ್ನ ನೋಡಲು ಸಾಲದು ಕಣ್ಣೆ ಒಯ್ಯಾರ ಮಾಡಿ. ನಮಗೆ ಅಂತಲೇ ಒಂದು ಕ್ಲಬ್ ಡ್ಯಾನ್ಸ್, ಅನುರಾಧ ಕ್ಲಬ್ ಡ್ಯಾನ್ಸ್ ಇಟ್ಕೊಂಡಿದ್ದು ಮಾಡೋ. ನನಗೆ ಒಂದು ನಿಂಬೆಹಣ್ಣು ಕೊಟ್ಟಿದ್ರು. ಅವರು ಇವ್ರಿಗೇನಾರ ಸಾಹುಕಾರರಿಗೆ ಚೂಲ್ ಬಂತು ಅಂದರೆ, ಯಜಮಾನ್ರೆ ನಿಂಬೆಹಣ್ಣು, ಒಳ್ಳೆ ಗಜ ನಿಂಬೆಹಣ್ಣು ಅಂತೇಳಿ ತೋರಿಸ್ಕೊಂಡು ಅವಳನ್ನ ಕರ್ಕೊಂಬರ್ತೀನಿ, ಯಾರನ್ನ ಅನುರಾಧನ ಕರ್ಕೊಂಬರ್ತೀನಿ. ಒಳ್ಳೆ ಟೇಸ್ಟ್ ಇದೆ ಕೊಡೋ ನಿನಗೆ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಆಗಿತ್ತು. ಹಾಗೆ ಮುಗಿಸ್ತೆ ಆ ಕ್ಯಾರೆಕ್ಟರ್ನ. 34 ದಿವಸ ಆ ಕ್ಯಾರೆಕ್ಟರ್ ಮಾಡಿದ್ದೆ ಅದನ್ನು. ಆದರೆ ಅಬ್ಬಯ್ಯ ನಾಯ್ಡು ಸಿಂಗಲ್ NP ಕೊಡಲಿಲ್ಲ, 10 ಪೈಸಾ ಕೊಡಲಿಲ್ಲ ಸರ್. ಅದೊಂದು ಮಾಡಿಸಿ ಅವರಿಗೆ ರೇಣುಕಾ ಶರ್ಮಾ ಅವರಿಗೆ ದುಡ್ಡು ಕೊಡಲಿಲ್ಲ ಅದರೊಳಗೆ. ಆ ಡೈರೆಕ್ಟ್ರು ಎಂಥ ಡೈರೆಕ್ಟ್ರು ಅಂತಂದರೆ ನಿಜವಾಗ್ಲೂ 3 ಗಂಟೆಗೆ ಎದ್ದು ಅವರು, ನಾವು ದಿನ ಪ್ರತಿನಿತ್ಯ ನೋಡ್ತಾ ಇದ್ದು, 3 ಗಂಟೆಗೆ ಎದ್ದೋರು. ಆ ತಾಯಿ ಮೂಕಾಂಬಿಕೆಯನ್ನು ಪೂಜೆ ಮಾಡೋರು. ಮೂಕಾಂಬಿಕೆಯನ್ನು ಪೂಜೆ ಮಾಡಿ ಪ್ರಸಾದ ನಮಗೆಲ್ಲರಿಗೂ ಕೊಡೋರು, ಆರ್ಟಿಸ್ಟ್ಗಳಿಗೆ ಕೊಡೋರು. ಇದು ಮೂಕಾಂಬಿಕೆ ಪ್ರಸಾದ, ಯಾರು ಎಲ್ಲೂ ಚೆಲ್ಲಬಾರ್ದು, ಹಾಗೆ ಸೇವನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಡೋರು. ಆಮೇಲೆ ಒಂದೊಂದು ಹೂ ಕೊಡೋರು. ಹೂನ ಯಾವುದೇ ಕಾರಣಕ್ಕೂ ಆಚೆ ಬಿಸಾಕ್ಬಿಡಿ, ಜೋಬಲ್ಲಿ ಹಾಕೊಂಬಿಡಿ, ಆ ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವತ್ತಂತ ನಮಗೆ ನಿರ್ದೇಶಕರುಗಳು ನಮಗೆ ಸಿಕ್ಕಿದ್ರು, ದೇವರಂಥ ನಿರ್ದೇಶಕರು. ಆ ಅಂಥ ನಿರ್ದೇಶಕರ ಕೈಗಳನ್ನು ನಾವು ಪಾತ್ರಗಳು ಮಾಡಿದ್ದು, ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಹಾಗಾಯಿತು. ಹಾಗಾದ್ಮೇಲೆ ನಾವು ನಾಟಕಗಳನ್ನ ಶುರು ಮಾಡ್ಕೊಂಡು ಹಂಸಲೇಖ ಅವ್ರದ್ದು 4 ನಾಟಕಗಳನ್ನ ಬಯಲು ರಂಗಮಂದಿರ ಅಂತ ಇದೆ, ಕಲಾಕ್ಷೇತ್ರ ಕಂಸ, ಅಲ್ಲಿ ನಾಟಕಗಳು ಶುರು ಮಾಡಿದ್ರು. 4 ನಾಟಕ ನಾನೇ ಪ್ರೊಡ್ಯೂಸ್ ಮಾಡಿದ್ದೆ. ಅವರೇ ಮ್ಯೂಸಿಕ್ ಮಾಡ್ತಾ ಇದ್ರು. ಯಾರು? ಹಂಸಲೇಖ ಅವರೇ. ಸಿನಿಮಾ ಬರೋಕ್ಕೆ ಬದಲು. ಹೌದು ಸರ್. ಅವಾಗ ಅವರು ಪಾಪ ಏನಿಲ್ಲ, ಅವರಣ್ಣ ನೀನ ಭಗವಂತ ನನಗೋಪಕರಿಸಿ ಜಗಕ್ಕೋಪಕರಿಸೋ ಜಗದೋದ್ಧಾರಕ ನೀನೇನಾ ನೀನಾ ಭಗವಂತ ಈ ಹಾಡು ಹಾಡಿದ್ರು. ಎಷ್ಟು ಫೇಮಸ್ ಆಗಿತ್ತು ಹಾಡಿದ್ರೆ ಅಷ್ಟು ಫೇಮಸ್ ಆಗಿತ್ತು. ಆಮೇಲೆ ನನಗೆ ಹಂಸಲೇಖ ಅವರು 4 ನಾಟಕಗಳನ್ನೆಲ್ಲ ಇದು ಮಾಡಿದ್ಮೇಲೆ ಅದೇ ಸಮಯ ಕರೆಕ್ಟಾಗಿ BJ ಅವರು ಆ 4 ನಾಟಕಗಳನ್ನ ಆವತ್ತು ಯಾವ್ಯಾವ ನಾಟಕಗಳಿದ್ದು ಆ ನಾಟಕಗಳ ದಿವಸ ಎಲ್ಲ BJ ನಾಟಕಗಳು ಹಾಕ್ಕೊಂಡ್ರು. ಕರಿಮಾಯಿ 4 ನಾಟಕಗಳು ಅವರು ಅದು ಸೇಮ್ ಡೇ ಹಾಕ್ಕೊಂಡ್ರು. ನನಗೆ ಅವತ್ತಿನ ಕಲೆಕ್ಷನ್ ಎಷ್ಟು ಅಂದರೆ 65 ರೂಪಾಯಿ. 4 ನಾಟಕದಿಂದ 65 ರೂಪಾಯಿ. ನಾಟಕ ಮುಗೀತು, ಎಲ್ಲರಿಗೂ ಪೇಮೆಂಟ್ ಮಾಡಬೇಕು. ಯಾರಿಗೆ ಏನು ಮಾಡಲಿ, ಹೆಂಗೆ ಮಾಡಲಿ, ಇಲ್ಲ ಮೇಕಪ್ ತೊನೆ ಪೇಮೆಂಟ್ ಮಾಡಲ, ಇಲ್ಲ ಕಾಸ್ಟ್ಯೂಮ್ನೇ ಪೇಮೆಂಟ್ ಮಾಡಲ, ಯಾರಿಗೆ ಮೇಕಪ್ ಮಾಡೋದು ಅಂತ ಇದಾಯಿತು. ಸರಿ, 1 ನಿಮಿಷ ಇರಿ ಸರ್, ಬಂದೆ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಈಕೆ ಕೈ ಎತ್ತು ಮುಗಿಬೇಕು. ನನ್ನ ಹೆಂಡತಿ ಒಡವೆಗಳನ್ನೆಲ್ಲ ಕೊಟ್ಟಳು. ಆ ಒಡವೆಗಳನ್ನ ತೊಗೊಂಡಾಗ ಅಷ್ಟೊತ್ತಲ್ಲಿ ಮಾರ್ವಾಡಿ ನೆಬ್ಬರಿಸಿ ದುಡ್ಡು ತೊಗೊಂಡು ಒಡವೆಗಳು ಇಟ್ಬಿಟ್ಟು ಮಾರ್ವಾಡಿ ದುಡ್ಡು ಕೊಟ್ಟರು. ಅದು ತೊಗೊಂಬಂದು ಎಲ್ಲರಿಗೂ ದುಡ್ಡು ಕೊಟ್ಟೆ, ಹಂಚಿದೆ ಅವತ್ತು. ಹಾಗೆ ಆ ಥರದ್ದೆಲ್ಲ ನೆನಪುಗಳಿದೆ, ಆ ಥರದ್ದೆಲ್ಲ ಕಷ್ಟಗಳಾಗಿದೆ. ಆಮೇಲೆ ಎಷ್ಟೋ ದಿವಸ ಊಟಗಳಿಲ್ಲದೆ ಉಪವಾಸ ಇರೋವಂಥ ದಿನಗಳು ಬಂದಿದೆ. ಉಪವಾಸ ಮಾಡಿದ್ವಿ. ನಾಟಕ ಮಾಡಿದ ದಿವಸ ಊಟ ಮಾಡೋವಂಥ, ಒಳ್ಳೆ ಊಟ ಮಾಡೋವಂಥ ಕಾಲನೂ ಬಂದಿದೆ, ಮಾಡಿದ್ದೀವಿ. ಕಲಾದೇವಿ ಹಂಗೂ ಬಂದಿದ್ದಾರೆ, ಹಿಂಗೂ ಬಂದಿದ್ದಾರೆ, ಹಿಂಗೂ ಕಾಪಾಡಿದ್ದಾರೆ, ಹಂಗೂ ಕಾಪಾಡಿದ್ದಾರೆ, ಆ ಥರ. ಹಾಗಾಗಿ ಎಲ್ಲದಕ್ಕೂ ಸಹಕಾರ ಕೊಟ್ಟಂಥವ್ರು ನನ್ನ ಮಿಸಸ್ಸು ಮಂಗಳಕುಮಾರಿ. ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾಯಿದ್ರು ನನಗೆ, ಪ್ರತಿಯೊಂದಕ್ಕೂ. ನಾವು ಕೆಲವು ಟೈಮು ಅಹಂಕಾರಗಳು ಇದೆಯಲ್ಲ, ಅಹಂಕಾರ ಕಲಾವಿದನಿಗೆ ಅಹಂಕಾರ ಬರಬಾರ್ದಂತೆ. ಬಟ್ ದುರಹಂಕಾರ ಬರಬಾರ್ದು, ಅಹಂಕಾರ ಇರಬೇಕಂತೆ, ದುರಹಂಕಾರ ಬರಬಾರ್ದಂತೆ. ಯಾರದೋ ಮಾತು ಕೇಳ್ಕೊಂಡು ಪಿಕ್ಚರ್ ನೈದಿಲೆ ಅಂತ ಒಂದು ಪಿಕ್ಚರ್,
ಕೃಷ್ಣ ಅಂತ ಹೇಳ್ಬಿಟ್ಟು ಒಬ್ಬರು ಪ್ರೊಡ್ಯೂಸರು. ಅವರು ನಾವು ಮನೆಗೆ ಹಿಂಸೆ ಮಾಡಿ ಕರ್ಕೊಂಡೋಗಿ ಜೊತೆ ಒಳಗೆ ಪಾರ್ಟ್ನರ್ ಮಾಡಿಕೊಂಡ್ರು. ಅದು ಶೂಟು ಆಗಲಿಲ್ಲ, ಅರ್ಧಂಬರ್ಧ ಆಯಿತು, ಶೂಟು ಆಗಲಿಲ್ಲ. ಇನ್ನೇನು ಇದು ಸಾಂಗುಗಳಿಗೆ ಹೋಗ್ಬೇಕು. ಆ ಟೈಮಲ್ಲಿ ಕೈ ಕಾಲು ಹಿಡ್ಕೊಂಡೆ, ಬೇಡ್ರಪ್ಪ ಎಲ್ಲ ಇಷ್ಟು ಹಾಕಿದ್ದೀವಿ, ಅದ್ವರಾಗಿ ಹೋಗುತ್ತೆ, ಬೇಡ ಆಮೇಲೆ ಚಿತ್ರಾನ್ನ ಹೋಗ್ಬಿಡ್ತೀವಿ, ಹಂಗೆ ಎಲ್ಲ ಹೇಳ್ದು. ಆದರೆ ಆತ ಕೇಳಲಿಲ್ಲ. ಆಮೇಲೆ ನಿಲ್ಲಿಸ್ಬಿಟ್ಟ, ಶೂಟಿಂಗೇ ನಿಲ್ಲಿಸ್ಬಿಡ. ನಮಗೆ ಪ್ರಮೀಳಾ ಜೋಶಾಯಿ ಮತ್ತು ಇವರು ಸುಂದರ ಕೃಷ್ಣ ಅರಸು ಅವ್ರು ಹಾಕೊಂಡು ಇದು ಮಾಡಿದ್ದು. ಆಮೇಲೆ ಅದು ಎಲ್ಲರಿಗೂ ಸಂಭಾವನೆ ಕೊಟ್ಟೆ, ಯಾರಿಗೇನು ಇದು ಮಾಡಲಿಲ್ಲ, 10 ಪೈಸೆ ಒಬ್ಬರು ಮೋಸ ಮಾಡಲಿಲ್ಲ. ನಾನು ಒಂದು ಕೊನ್ ಆಫ್ ದ ಪ್ರೊಡ್ಯೂಸರ್, ನನಗೇನು ಒಂದೇನು ಗೊತ್ತಿರಲಿಲ್ಲ. ಅವ್ರು ಕೃಷ್ಣ ಅವ್ರು ಹೇಳಿದ್ರು ನೀನು ಬಂದು ಸೇರ್ಕೋ ಅಷ್ಟೇ. ನಾನು ಆವಾಗ ಒಂದು 10 ಲಕ್ಷ ಹಾಕಿದ್ದೆ. ಆವಾಗಿಂದ 10 ಲಕ್ಷ ಅಂದರೆ ಇವತ್ತು 10 ಕೋಟಿ. 86, 84, 85 ಸರ್. NGF ಅಲ್ಲಿ ಇದ್ದೆ ನಾನು ಅವಾಗ. NGF ವರ್ಕ್ ಮಾಡ್ತಾ ಇದ್ದೆ. NGF ಎಂಪ್ಲಾಯ್ ನಾನು. NGF ಅಲ್ಲಿ 74ರಲ್ಲಿ NGF ಸೇರಿಕೊಂಡೆ. NGF ಸೇರಿಕೊಂಡು ಆ ಬಣ್ಣದ ಗೀಳು ಹೆಂಗೆ ಬರುತ್ತೆ ಅನ್ನೋದು ನೋಡಿ. NGF ಸೇರ್ಕೊಂಡ್ಮೇಲೆ ಈ ಕಲಾ ಸಂಘ ಅಂತ ಒಂದಿತ್ತಲ್ಲ, ಆ ಕಲಾ ಸಂಘಕ್ಕೆ ನಾನು ಸೇರ್ಕೊಂಡು ನಾಟಕಗಳು ಮಾಡ್ತಾಯಿದ್ದೆ. ಒಳ್ಳೊಳ್ಳೆ ನಾಟಕಗಳು ಸರ್. ಕಾಡು, ಕದಡಿದ ನೀರು, ಕತ್ತಲೆ ಬೆಳಕು ಎಲ್ಲ ಅವಾರ್ಡ್ ಅವಾರ್ಡ್ ನಾಟಕಗಳೇ. ಸುಮಾರು ಅವಾರ್ಡ್ ನಾಟಕ ತೊಗೊಂಡಿದ್ದೀನಿ. ಕತ್ತಲೆ ಬೆಳಕು, ಆಮೇಲೆ ಇವ್ರದ್ದು ಗಿರೀಶ್ ಕಾರ್ನಾಡ್ರದ್ದು ಒಂದು ನಾಟಕ, ಒಳ್ಳೊಳ್ಳೆ ನಾಟಕಗಳು ಮಾಡ್ತಾಯಿದ್ದು. NGF ನಾಟಕಗಳು ಅಂತಂದರೆ ಎಲ್ಲ ಫ್ಯಾಕ್ಟ್ರಿಯವರು ಅದ್ರತಾಯಿದ್ರು, ಅಯ್ಯೋ NGFದವ್ರು ನಾಟಕ ನೋಡ್ಕೊ ಆಮೇಲೆ ನಾವು ನಾಟಕ ತಗೋಬೇಕಪ್ಪ ಅಂತಿದ್ರು. ಆ ಥರ ಕಾಡು ಅಂತ ಒಂದು ನಾಟಕ ಸರ್. ಉಮಾಶ್ರೀ ಅವರು ಅದರಲ್ಲಿ ಗೌಡತಿ ಪಾತ್ರ ಮಾಡಿದರು. ನಿಜವಾಗ್ಲೂ ಇವತ್ತು ನನ್ನ ಕನಸಿನಲ್ಲಿ ಆ ಅಮ್ಮನ ಮುಖ ಬರುತ್ತೆ. ಇವರು ಗೌಡತಿ ಅವ್ರ ಕ್ಯಾರೆಕ್ಟರ್. ಅವರು ಗೌಡ ಏನು ಮಾಡಿರ್ತಾನೆ, ಊರಿನ ಸಂಬಂಧಗಳೆಲ್ಲ ಕೆಡಿಸ್ಕೊಂಡು ಒಂದು ಸ್ಟೆಪ್ನಿ ಇಟ್ಕೊಂಡಿರ್ತಾನೆ. ಯಾರು? ಗೌಡ. ಅದನ್ನು ಹೇಳ್ತಾ ಅಲ್ಲಿ ಪಂಚಾಯತಿ ನಡೀಬೇಕಾದ್ರೆ ಈ ಗೌಡನೇ ಮುಖ್ಯಸ್ಥ. ಆಮೇಲೆ ಅಲ್ಲಿ ಒಬ್ಬ SC ST ಏನು ಮಾಡ್ತಾನೆ, ಯಾರನ್ನ ಕೆಡಿಸ್ಬಿಟ್ಟಿರ್ತಾನೆ, ಅವನು ನ್ಯಾಯ ಪಂಚಾಯತಿಗೆ ಕರೀತಾರೆ. ಆಮೇಲೆ ಇವನು ಬಂದು ನ್ಯಾಯ ಪಂಚಾಯತಿ ಒಳಗೆ ಹೇಳ್ತಾನೆ, ನ್ಯಾಯ ಮಾಡೋರು ಮೊದಲು ನ್ಯಾಯವಾಗಿರಬೇಕು, ಆಮೇಲೆ ನ್ಯಾಯ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಗೌಡ ಸ್ಟೆಪ್ನಿ ಇಟ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತಿತ್ತು. ಅವನು ಅದಕ್ಕೆ ಹೇಳ್ತಾನೆ. ಆವಾಗ ಏನು ಮಾಡ್ತಾರೆ, ಈ ಗೌಡ ಬಂದುಬಿಟ್ಟು ಅವತ್ತು ರಾತ್ರಿ ಕೋಪ ಮಾಡ್ಕೊಂಡ್ಬಂದು ಕಮಲಿ ಹಾಸ್ಕಿ ಇಲ್ಲೇ ಹಾಸು ಅಂತಾರೆ. ಅಂದರೆ ಅಷ್ಟು ದಿವಸ ಅವನು ಅಲ್ಲಿ ಮಲಗಿರಲ್ಲ, ಗೌಡತಿ ಪಕ್ಕ ಮಲಗಿರಲ್ಲ. ಕಮಲಿ ಹಾಸ್ಕಿ ಇಲ್ಲೇ ಹಾಸು ಅದು ಅದೊಂದು ಡೈಲಾಗಿಗೆ ಆ ಅಮ್ಮ ಕೊಟ್ಟಂಥ ಎಕ್ಸ್ಪ್ರೆಷನ್ನು, ಫೇಸಲ್ಲಿ ಮುಖದಲ್ಲಿ ಬಂದಂಥ ಭಾವನೆಗಳು ಇವತ್ತು ನನ್ನ ಕಣ್ಣು ಮುಂದೆ ಆಗಿದೆ ಸರ್. ಇವತ್ತು ನಾನು ಆ ಅಮ್ಮನಿಗೆ ಅದೇ ಹೇಳ್ತೀನಿ, ಏನೇ ಆದರೂ ಕಾಡಿನಲ್ಲಿ ತೋರಿಸ್ತಂಥ ಮುಖಭಾವನೆ ನೀವು ತೋರಿಸಲ್ಲ ಬಿಡಮ್ಮ ಅಂತೀನಿ. ಅಷ್ಟು ಭಾವಪೂರ್ಣವಾಗಿ ಮುಖದ ಭಾವನೆಗಳನ್ನ ತೋರಿಸಿದ್ದು ಸರ್ ನನಗೆ ಉಮಾಶ್ರೀ ಅವರು. ಗ್ರೇಟ್ ಆರ್ಟಿಸ್ಟ್, ಕೈ ಎತ್ತು ಮುಗಿಬೇಕು. ಆ ಅಮ್ಮನ ಪಾತ್ರಗಳು, ಆ ಅಮ್ಮ ನಡವಳಿಕೆ, ಆ ಅಮ್ಮನ ರೀತಿ ಕಷ್ಟಪಟ್ಟಿದ್ದು. ಆ ಅಮ್ಮ ಕಲಾವಿದೆಯಾಗಿ ನಾಟಕಗಳಲ್ಲಿ ಕಷ್ಟಪಟ್ಟಾಗ ನಮಗೆ ಕಣ್ಣಲ್ಲಿ ನೀರು ಬರೋದು. ಆ ಥರ ಕಷ್ಟಪಟ್ಟಿದ್ದಾರೆ. 10 ರೂಪಾಯಿಗೂ ಆ ಅಮ್ಮ ಭಾಳ ಹಿಂಸೆ ಪಟ್ಟಿದ್ದಕ್ಕೆ ಸಾಕಿದ್ದಾರೆ ಮಕ್ಕಳುಗಳು. ಹೌದು, ಅವ್ರದ್ದು ಏನೇನೋ ಇದೆ ಪಾಪ, ಅದೆಲ್ಲ ನಾನು ಹೇಳೋದು ಬೇಡ. ಪರ್ಸನಲ್ ಏನೇನೋ ಇದೆ. 1 ಮದುವೆ ಆಯಿತು, 2 ಮದುವೆ ಆಯಿತು, ಇನ್ನೊಂದೇನೋ ಆಯಿತು, ಮತ್ತೊಂದಾಯಿತು. ಬಟ್ ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಆ ಅಮ್ಮ ಅಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ಪಾತ್ರ ನಿರ್ವಹಣೆ ಮಾಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ಆ ಅಮ್ಮನೆ ಕೈ ಎತ್ತು ಮುಗಿಬೇಕು. ಅಂಥ ಕಲಾವಿದೆ ಆ ಅಮ್ಮ. ಇವತ್ತು ನನಗೆ ಹೋಗೋ ಬರೋ ಫ್ರೆಂಡು ನನ್ನ ಕರೆಯೋದೇ ಹಂಗೆ, ಬರೋ ಪೂರ್ಣಿ ಬರಲಿ ಪೂರ್ಣಿ ಅಂತಲೇ ಕರೆಯೋರು. ನನಗೆ ಯಾವತ್ತೂ ಆ ಅಮ್ಮ ಮರ್ಯಾದೆ ಕೊಟ್ಟಿಲ್ಲ. ನಾನು ಅಷ್ಟೇ, ಹೋಗಮ್ಮ ಹೋಗ್ತೀನಿ, ಹೋಗಮ್ಮ. ಇವತ್ತು ಇಲ್ಲಿ ಈಗ ಸೀರಿಯಲ್ ನಡೀತಲ್ಲ, ಸೀರಿಯಲಲ್ಲೂ ಹಾಗೇನೆ ಆಗ ಮಾತಾಡ್ತಾರೆ. ಅಂದರೆ ಮನಸ್ಸಿನಲ್ಲಿ, ಆತ್ಮದಲ್ಲಿ ಯಾವುದೇ ಒಂದು ಕಲ್ಮಶ ಆ ಅಮ್ಮನಲ್ಲಿಲ್ಲ. ಆ ಥರದ ವ್ಯಕ್ತಿ ಆ ಅಮ್ಮ. ಹೀಗೆ ಸಂಭಾವನೆ ಮಾಡ್ಕೊಂಡು ಬರ್ತಾಯಿದ್ದೆ. ನಾಟಕಗಳು ಅಂತ ಹೇಳ್ಬಿಟ್ಟು ಮೈ ಮರೆತು ನಾಟಕಗಳಲ್ಲಿ ಸುಮಾರು ದುಡ್ಡು ಕಳ್ಕೊಂಡೆ ಸರ್. ಆ ದುಡ್ಡು ಇಟ್ಕೊಂಡಿದ್ದೀರಿ. ಇವತ್ತು ನಾನೇ ಒಂದು ಕುಬೇರ ಅಂತ ಹೇಳ್ಬೋದಾಯಿತು. ಇವತ್ತು ಕೋಟಿಗಟ್ಟಲೆ ಆಗಿರೋದು ಆ ದುಡ್ಡುಗಳು ಇಟ್ಕೊಂಡಿದ್ದಿದ್ರೆ. ಬಟ್ ನಾನು ನಾಟಕ ಅಂತ ತಗೊಂಡೋಗಿ ಸುರಿಯೋದು. ಯಾರೋ ನಾಟಕ ಮಾಡ್ತಾರೆ, ಹೊಸ ನಾಟಕನಾ ಬಾಬಾ, ಏನು ಬೇಕೋ ಮಾಡೋದ ಬಾ, ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದೆ. ಅದಕ್ಕೇನು ಬೇಕೋ ಕಾಸ್ಟ್ಯೂಮು, ಈಗ ಮೇಕಪ್ಪಿಗೆ ಕಾಸಿಲ್ಲ ಸರ್, ಮೇಕಪ್ ತೋರ್ ಕಳಿಸೋದು, ಮೇಕಪ್ ಮಾಡಿಸೋದು, ಈ ಥರ ಎಲ್ಲ ಮಾಡ್ಕೊಂಡು ದುಡ್ಡು ಕಳ್ಕೊಂಡೆ. ಬಟ್ ನನಗೆ ಕಲಾದೇವಿ ಇವತ್ತೇನು ಕಮ್ಮಿ ಮಾಡಿಲ್ಲ. ನನಗೆ ಊಟಕ್ಕೇನು ತೊಂದರೆ ಕೊಟ್ಟಿಲ್ಲ. ಆ ಅಮ್ಮನ ಹೆಸರಲ್ಲೇ ಇವತ್ತೆಲ್ಲ ಊಟ ಮಾಡ್ತಾಯಿದ್ದೀನಿ. ಎಲ್ಲೋದ್ರೂ ನನಗೊಂಚೂರು ಗೌರವ ಸಿಕ್ಕುತ್ತೆ. ನಿಮ್ಮಂಥವ್ರು ಬರ್ತಾರೆ, ಹೇಳ್ತಾರೆ ಸರ್ ಹಿಂಗೆ ಅಂದರೆ ಅಯ್ಯೋ ನೀವು ಹಂಗ ಅಂತಾರೆ. ಸಾಕು ನನಗೆ ಸಿಕ್ಕಂಥ ಅದು ಗೌರವ. ಅದಕ್ಕಿಂತ ಗೌರವ ಇನ್ನೇನು ಬೇಡ. ದುಡ್ಡಿದ್ರೆ ಏನು ಸರ್ ಮಾಡ್ತೀರಾ? ಕೋಟಿಗಟ್ಟಲೆ ದುಡ್ಡು ಹೊಡಿಕೊಂಡು ಏನು ಮಾಡ್ತೀರಾ? ಏನು ಪ್ರಯೋಜನ ಇಲ್ಲ. ಆ ಹೆಸರಿದೆಯಲ್ಲ, ನಾವು ಮಾಡಿದಂಥ ಕಲಾ ಸೇವೆಗಳಿದ್ದಾವಲ್ಲ, ಅದು ನಮ್ಮನ್ನು ಕಾಪಾಡ್ತಾ ಇದ್ದಾವೆ. ಇದು ನನ್ನ ವೃತ್ತಿ ಜೀವನ. ಹಾಗಾಗಿ ನಾನು 1974ರಲ್ಲಿ NGF ಸೇರಿಕೊಂಡೆ. NGFಲ್ಲಿಂದ B ಜಯಶ್ರೀ ಅವರ ಟ್ರೂಪ್ ಸ್ಪಂದನ ಅಂತ ಹೇಳ್ಬಿಟ್ಟು ಸ್ಪಂದನ ಸೇರಿಕೊಂಡೆ. ಸ್ಪಂದನದಲ್ಲಿ ಪಾತ್ರಗಳು ಮಾಡ್ಕೊಂಡು ಬಂದೆ. ಆಮೇಲೆ ಅಲ್ಲಿಂದ CG ಕೃಷ್ಣಸ್ವಾಮಿ ಅವರ ನಾಟಕಗಳಲ್ಲೂ ಒಳ್ಳೊಳ್ಳೆ ಪಾತ್ರಗಳು ಮಾಡಿದೆ ಸರ್. ಅವರು ಕೂಡ ನನಗೆ ಮಹಾನ್ ಕಲಾವಿದ ಕೂಡ, ಆದರೆ ಕೊಬ್ಬು ಜಾಸ್ತಿ ನಿನಗೆ ತುಂಬ ತಮಾಷೆ ಮಾಡೋರು. ನಾನು ಅವ್ರು ನಡೆದಂಗೆ ನಡೀತಾ ಇದ್ದೆ.
ಅವ್ರು ಹೆಂಗೆ ನಡೀತಾ ಇದ್ರು ಹಂಗೆ ನಡೀತಾ ಇದ್ದೆ. ಈಗ ಒಂದು ಸಲ ಬೀಗದ ಗೊಂಚಲು ತಗೊಂಡು ಹೊಡೆದ್ಬಿಟ್ಟಿದ್ರು ನನಗೆ. ಮಗನೇ ನಾನು ನಡೆದಂಗೆ ನಡೀತೀಯ ನಾನು ಬೌಲಿಂಗ್ ಮಾಡ್ತೀನಿ ಮಾಡ ಅಂತ ಅವ್ರು ಬೌಲಿಂಗ್ ಮಾಡಿದ್ರು. ಅದೇ ಥರ ನಾನು ಬೌಲಿಂಗ್ ಮಾಡಿದೆ. ಅವಾಗ ನನಗೆ ಓಡಿಸ್ಕೊಂಡ್ಬಂದುಬಿಟ್ಟಿದ್ರು. ಆ ಥರ ಎಲ್ಲ ಇದು. ರಂಗಭೂಮಿನಲ್ಲಿ ಭಾಳ ಶಕ್ಯವಾಗಿದ್ದೆ ಸರ್, ಭಾಳ ಸೌಖ್ಯವಾಗಿದ್ದೆ. ರಂಗಭೂಮಿ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಅಲಗಿದಾಗ ಸ್ವಲ್ಪ ನೋವುಗಳು. ತಂದೆ ಸತ್ತೋಗಿದ್ದರು ತ್ಯಾಗಿ ನಾಟಕ ಮಾಡಿದಾಗ. ಅದರಲ್ಲಿ ಮೇಯ್ನ್ ಪಾತ್ರ ನಾನೇ ಮಾಡ್ತಾಯಿದ್ದೆ. ಕಾಮಿಡಿ ಚೇರ್ಮನ್ ಚೆನ್ನಪ್ಪ ಅಂತ ಹೇಳ್ಬಿಟ್ಟು ಒಂದು ಪಾತ್ರ ಬರುತ್ತೆ. ಅವನು ಫುಲ್ ಲೆಂತ್ ಕಾಮಿಡಿ, ಪೂರ್ತಿ ನಾಟಕ ಪೂರ್ತಿ ಅವನಿಂದಲೇ ನಾಟಕ. ಅದಾಯಿತು, ತಂದೆ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯಿತು. ನನಗೆ ಗೊತ್ತಾಯಿತು. ಯಾರೋ ಬಂದು ಹೇಳಿದ್ರೆ ನಾನು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ನಾಟಕ ಮಾಡ್ತಾಯಿದ್ದೆ. ನಾಟಕ ಮುಗಿದ ಮೇಲೆ ನಿರ್ದೇಶಕರಿಗೆ ಹೇಳಿದೆ, ಎನ್ ನಾಗರಾಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ. ಚೆನ್ನೈಗೆ ಪಠಾರ ಅಂತ ಹೊಡೆದ್ರು. ಹೋಳಿ ಮಗನೇ ನಾಟಕ ನಿಲ್ಲಿಸ್ಬೋದಾಗಿತ್ತು, ತಂದೆ ಸಿಗ್ತಾರಲ್ಲ ನಿನಗೆ, ಹೋಗಿ ಫಸ್ಟ್ ಹೋಗಿ ಒಂದು ಟ್ಯಾಕ್ಸಿ ಮಾಡಿ, ಅವಾಗ ಆ ಟೈಮಲ್ಲಿ ಟ್ಯಾಕ್ಸಿ ಮಾಡಿ ನನಗೆ ಊರಿಗೆ ಕಳಿಸ್ಕೊಟ್ರು, ಕಲ್ಲೂರು ಗ್ರಾಮಕ್ಕೆ ಕಳಿಸ್ಕೊಟ್ಟು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ಅಲ್ಲಿಂದ ಬಂದೆ. ಅದೇ ಟ್ಯಾಕ್ಸಿ ಮಲೆ ಇಳಿಸ್ಕೊಂಡು ಅದೇ ಟ್ಯಾಕ್ಸಿನಲ್ಲಿ ಬಂದೆ. ಈ ಥರದ್ದೆಲ್ಲ ಅನುಭವಗಳು ತುಂಬ ಆಗಿದೆ. ಮೊನ್ನೆ ಈಗ ದೆಹಲಿ ಒಳಗೆ ಬಾರಿಸು ಕನ್ನಡ ಡಿಮ್ಮವ ಇವ್ರದ್ದು ಕನ್ನಡ ಸಂಘ, ದೆಹಲಿ ಕನ್ನಡ ಸಂಘದ 75 ವರ್ಷ ಆಗಿತ್ತು. ಆ 75 ವರ್ಷಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಪಾತ್ರ ಮಾಡ್ತಾಯಿದ್ದೀನಿ, ನಮ್ಮ ಬ್ರದರ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ನ್ಯೂಸ್ ಬಂತು. ಏನು ಮಾಡೋದು? ಆಮೇಲೆ ಯೋಚನೆ ಮಾಡಿದೆ, ಹೋದರೆ ಮಕ್ಕಳು ಸಿಕ್ಕೋದಿಲ್ಲ, ಸುಮಾರು ಟೈಮ್ ಬೇಕು. ಇಲ್ಲಿಂದ ಇದು ವಿಮಾನ ನಿಲ್ದಾಣಕ್ಕೆ ಹೋಗಿ, ವಿಮಾನ ನಿಲ್ದಾಣದಿಂದ ಹೋಗಿ ಫ್ಲೈಟ್ಗೆ ಹೋಗಿ, ಫ್ಲೈಟಿಂದ ಅಲ್ಲೋಗಿ, ಅಲ್ಲಿಂದ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಅಲ್ಲಿಂದ ಬೇರೆಗೆ ಬಂದು ಅಲ್ಲೆಲ್ಲ ಬೇರೆ ಟ್ಯಾಕ್ಸಿನೋ ಏನೋ ಮಾಡ್ಕೊಂಡು ಊರಿಗೆ ಹೋಗೋ ಅಷ್ಟೊತ್ತಿಗೆ ಸಿಕ್ಕಲ್ಲ. ಇನ್ನೇನಕ್ಕೆ ಬೇಡ, ಹೋಗೋದು ಬೇಡ. ನಮ್ಮ ಮಿಸ್ಸಸ್ ಇಲ್ಲ ರೀ, ಅದಾಗೋದಿಲ್ಲ, ಸುಮ್ಮನೆ ಏನಕ್ಕೆ ಬೇಕು, ಬೇಡ, ಹೋಗೋದು ಬೇಡ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಟ್ರು, ನಾವು ಹಿಂಗಿದ್ದೀವಿ, ಈ ಥರ ಕಾರ್ಯಕ್ರಮದಲ್ಲಿದ್ದೀವಿ, ಬರೋಕ್ಕಾಗೋದಿಲ್ಲ, ದಯವಿಟ್ಟು ನಿಮ್ಮ ಕೆಲಸ ಏನಿದೆ ಅದು ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ರು. ಇದಾಗೋದಿಲ್ಲ, ಭಾಳ ಲೇಟ್ ಆಗುತ್ತೆ, ನಮಗೋಸ್ಕರ ಕಾಯ್ಬೇಡಿ ಮುಗಿಸ್ಕೊಳ್ಳಿ ಅಂತ ಹೇಳಿ. ಕಲಾ ಜೀವನ ನಡ್ಕೊಂಡ್ಬರ್ತಾ ಇದೆ. ಇದು ಸಹ ನನ್ನ ಪಯಣ, ನಾಟಕದ ಪಯಣ ಸರ್. ಖಂಡಿತ ಸರ್. ಈಗಲೂ ನಾನು ಮಾಡ್ತಾಯಿದ್ದೀನಿ, ಈಗಲೂ ನಾಟಕ ಮಾಡ್ತಾಯಿದ್ದೀನಿ. ಇದು ನಕುಲ ಅಂತ ಹೇಳ್ಬಿಟ್ಟು ನಾಟಕ, ಅದು ಹಂಸಲೇಖ ಅವರೆಲ್ಲ ಬಂದಿದ್ದರು, ಅವರೇ ಉದ್ಘಾಟನೆ ಮಾಡಿದ್ದು. ಮಾಲೂರು ವಿಜಯ್ ಅಂತ ಇದ್ದಾರೆ, ಅವರು ನಿರ್ದೇಶನ ಮಾಡಿದರು. ಅವರು ನನಗೆ ಇಲ್ಲ ಸರ್ ನೀವು ಮಾಡಲೇಬೇಕು ಪಾತ್ರ ಅಂತ ಹೇಳ್ಬಿಟ್ಟು ನನಗೊಂದು ಪಾತ್ರ ಕೊಟ್ಟರು. ಪಾತ್ರ ಮಾಡಿದೆ. ಆ ಪಾತ್ರ ಮಾಡಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ಆ ಕ್ಯಾರೆಕ್ಟರ್ ಅಂಥದ್ದು ಕಾಮಿಡಿ ವಿತ್ ವಿಲನ್. ಆ ಕ್ಯಾರೆಕ್ಟರ್ ಮಾಡಿದೆ ನಾನು. ಕ್ಯಾರೆಕ್ಟರ್ ಮಾಡಿ ಜೈ ಅನ್ನಿಸ್ಕೊಂಡೆ. ಇಡೀ ಕಲಾಕ್ಷೇತ್ರದಲ್ಲಿರೋ ಆ ಜನಗಳೆಲ್ಲ ನನ್ನ ಹೆಸರು ಹೇಳ್ತಿದ್ದಂಗೆ ಎಲ್ಲ ಎದ್ದಿತ್ಕೊಂಡು ಓ ಅಂತದ್ದು. ಸಾಕು ಸರ್, ಖುಷಿ. ಈ ಕಲಾ ಜೀವನಕ್ಕೆ ಸಾಕಾಯ್ತು ಸರ್. ಖುಷಿ ಆಯಿತು. ಈ ಥರ ನಮಗೆ ನಾಟಕಗಳಲ್ಲಿ ಜನ ಇರಬೇಕು, ಜನ ಸೇರಿರಬೇಕು. 10 ಜನಕ್ಕೆ 15 ಜನಕ್ಕೆ ನಾಟಕ ಮಾಡಿದ್ರೆ ಅದೇನು ನನಗೆ ಸರಿ ಅನಿಸಲ್ಲ. ಜನ ಫುಲ್ ಆಡಿಟೋರಿಯಂ ತುಂಬ ಜನ ಇರಬೇಕು. ನಾವು ಪಾತ್ರ ಮಾಡಬೇಕು. ನಾವು ಪಾತ್ರ ಮಾಡ್ತಿದ್ದಾಗ ಯಾವ್ದಾರು ಕ್ಲಾಪ್ಸ್ ಹಾಕಬೇಕು, ಓ ಅನ್ಬೇಕು. ಅದು ನಮಗೆ ಕೊಡುಗೆ, ಅದು ನಮಗೆ ಲಕ್ಷ ಕೋಟಿ ಕೊಟ್ಟಷ್ಟು ನಮಗೆ ಖುಷಿ. ಆ ಥರ ಸರ್ ನಮ್ಮ ಜೀವನ ಆ ಥರ ನಡ್ಕೊಂಡ್ಬಂದಿದೆ. ಇದೆ. ನಾನು ಇದನ್ನೇ ಒಂದು 5 ವರ್ಷ ಆಗಿದೆ. ತ್ಯಾಗಿ ನಾಟಕ, ಅದು ಮುದುಕನ ಮದುವೆ ಅಂತ ಹೇಳ್ಬಿಟ್ಟು ಒಂದು ಸಲ ಮುದುಕನ ಮದುವೆ ಅಂತ ಹೇಳಿ ಹೆಸರು ಮಾಡ್ತಾಯಿದ್ದೆ, ಇನ್ನೊಂದು ಸಲ ತ್ಯಾಗಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಾಟಕ ಹಂಗೆ ಇತ್ತು ಸರ್. ಅಂದರೆ ಎರಡೂ ಇತ್ತು ಅದರೊಳಗೆ, ಕಾಮಿಡಿ ಮತ್ತು ಇದು ದುಃಖ ಎರಡೂ ಇತ್ತು ನಾಟಕದಲ್ಲಿ. ಎಲ್ಲ ಖುಷಿಯಾಗಿರೋರು. ನಾನು ಸುಮಾರು ಊರುಗಳಲ್ಲಿ ಹೋದಾಗ ಎಲ್ಲ ಹುಡುಕೊಂಬರ್ಬಿಡೋರು. ಆ ರಾಮು ಪಾತ್ರ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಕಾಲಿಗೆ ಬಿದ್ದುಬಿಡೋರು. ಅದರಲ್ಲಿ ಅಷ್ಟು ಕಷ್ಟಪಟ್ಟು ಆ ಮನುಷ್ಯ ಎದ್ದು ಆ ಪಾತ್ರ ಮಾಡ್ತಾಯಿದ್ರು. ನಾನು ಅಷ್ಟೇ ಆ ಪಾತ್ರದ ಮರೆಸೋದಕ್ಕೆ ನಾನು ಅಷ್ಟೇ ಕಾಮಿಡಿ ಮಾಡ್ತಾಯಿದ್ದೆ. ಅಂದರೆ ದಿನೇಶ್ ವಾಯಸ್ಸಲ್ಲಿ ಮಾಡ್ತಾಯಿದ್ದೆ ನಾನು. ಇಡೀ ಪೂರ್ತಿ ನಾಟಕನ ದಿನೇಶ್ ವಾಯಸ್ಸಲ್ಲಿ ಮಾಡಿದೆ. ಯಾವಲಯ ಹೆಂಗಯ್ಯ ಇದೆ ಹೋಯ್ತು ಗಂಟಲು ಕೆರ್ಕೊಂಡ್ಬಿಡುತ್ತೆ. ಪೂರ್ತಿ ವಾಯಸ್ಸು ದಿನೇಶ್ ವಾಯಸ್ಸಲ್ಲೇ ಮಾಡ್ತಾಯಿದ್ದೆ. ಫುಲ್ ಖುಷಿ ಆಗ್ಬಿಡೋರು ಸರ್. ದಿನೇಶೇ ಮಾಡ್ತವ್ರೆ ಅನ್ನೋ ಥರ ನಾಟಕ ನಡ್ತಾಯಿತ್ತು. ನಾಟಕ ಮುಗಿದ ಮೇಲಂತೂ ಹಾರುಗಳು ಬೇಕಾದಷ್ಟು ಹಾರುಗಳು ಬಂದು ಅವನೊಂದ್ಸರಿ ನೋಟಿನ ಹಾರುಗಳು ಹಾಕೋರು. ಒಂದು 5 ರೂಪಾಯಿ 10 ರೂಪಾಯಿ ನೋಟ್ಗಳು ಹಾರ ಮಾಡ್ಕೊಂಬಂದು ಹಾರುಗಳನ್ನ ಹಾಕೋರು. ಸಾಕು, ಅದು ಖುಷಿ ಸರ್. ಅದು ಜೀವನ. ಕಲಾವಿದನಿಗೆ ಅದು ಬೇಕು. ಬೇರೆ ಇನ್ನು ಆಸ್ತಿ ಅಂತಸ್ತು ಅವೆಲ್ಲ ಏನಿಲ್ಲ. ಏನು ಮಾಡ್ತಾರೆ, ಅವರು ಇಷ್ಟು ಅನ್ನ ತಿಂತಾರೆ, ನಾವು ಇಷ್ಟೇ ಅನ್ನ ತಿನ್ನೋದು. ಅವ್ರೇನು ದಿನ ಒಪ್ಪಟ್ಟು ಮಾಡ್ಕೊಂಡು ತಿಂತಾರ? ಏನಿಲ್ಲ. ಇಷ್ಟು ಮಾತ್ರ ಮುದ್ದೆ, ಒಂದಿಷ್ಟು ಅನ್ನ ಸಾಕು ಸರ್ ಜೀವನಕ್ಕೆ ಆಗಿದ್ದು. ಅಂದರೆ ನಾನು ಹೆಂಡ್ತಿನೂ ಹಾಗೆ, ಇದೇ ಬೇಕು ಅದೇ ಬೇಕು ಆ ಥರದ್ದೆಲ್ಲ ಏನು ಕೇಳಲ್ಲ. ಇವತ್ತರೆಗೂ ಏನೂ ಕೇಳಿಲ್ಲ. ಇವತ್ತು ನನಗೆ ಸ್ಟ್ರೋಕ್ ಆದಾಗಂತೂ ಭಾಳ ನನಗೆ ಹೆಲ್ಪ್ ಮಾಡಿದವಳು ಅಂದರೆ ಅವಳೇ ನನಗೆ ತಾಯಿ. ಹೆಂಡ್ತಿನೂ ಅವಳೆ, ತಾಯಿನೂ ಅವಳೆ. ಎಲ್ಲ ಪ್ರತಿಯೊಂದನ್ನು ನಿಕ್ಕರ್ ಹಾಕೋದ್ರಿಂದ ಹಿಡಿದು ಪ್ಯಾಂಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವಳೇ ಮಾಡೋದು. ಆವಾಗ ಆಕೆ ನನ್ನ ತಾಯಿ ಅನ್ನಬೇಕು. ಆ ಟೈಮಲ್ಲಿ ನನ್ನ ತಾಯಿ, ಬೇರೆ ಟೈಮಲ್ಲಿ ನಾನು ಹೆಂಡ್ತಿ ಅಲ್ವರ.
ಹಾಗಾಗಿ ನನಗೆ ಜೋಡಿ ಪರಮಾತ್ಮ ಅದೇನೋ ಅವಳ ನನಗೆ ಜೋಡಿಯಾಗಿ ಕೊಟ್ಟಿದ್ದಾನೆ. ಅನುಭವಿಸಿದ್ದೀವಿ, ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೀವಿ, ಸುಖವಾಗಿದ್ದೀವಿ. ಸಂಪಾದನೆ ಕಡಿಮೆ ಆದ್ರೂ ನಾವು ಕಷ್ಟ ಅಂತ ಅಂದ್ಕೊಂಡೇ ಇಲ್ಲ, ಇರೋದ್ರಲ್ಲಿ ಹಂಚ್ಕೊಂಡು ತಿಂದಿದ್ದೀವಿ. ಫಿಲಮ್ಸ್ ನಾನು ಮಾಡಿದ್ದು ಬೆರಳೆಣಿಕೆ ಅಷ್ಟೇ. ಒಂದು ಭುಜಂಗೈ ದಶಾವತಾರ, ಒಂದು ನಮ್ಮ ಊರ ದೇವತೆ, ಆಮೇಲಿಂದ ಇನ್ನೊಂದು 2-3 ಯಾವುದೋ ಒಂದೊಂದು ಸೀನ್ 2 ಸೀನ್ ಬರೋವಂಥ ಇದು ಮಾಡಿದ್ದೆ ಅಷ್ಟೇ. ಸಿನಿಮಾಕ್ಕೆ ಎಷ್ಟು ನಾನು ಪ್ರಾಮುಖ್ಯತೆ ಕೊಡಲಿಲ್ಲ, ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಈಗಲೂ ನನಗೆ ಸಿನಿಮಾದಲ್ಲಿ ಬಂದರೆ ಬೇಡಪ್ಪ ಅಂತ ಹೇಳ್ತೀನಿ. ಇನ್ನೂ ಬೇಕಾ ಸೀರಿಯಲ್ಗಳು ಮನೆ ತಲುಪುತ್ತೆ, ನಾವು ಮಾಡೋ ಪಾತ್ರದ ಬಗ್ಗೆ ಗೌರವ ಕೊಡ್ತಾರೆ, ಆಮೇಲೆ ಎಲ್ಲ ಕಡೆ ಗೌರವವಾಗಿ ಮಾತಾಡಿಸ್ತಾರೆ. ಇವಾಗ ಇದು ಯಾವುದು ಪುಟ್ಟಕ್ಕನ ಮಕ್ಕಳು, ಅದರಲ್ಲಿ ಒಂದು ಯಾವುದೋ ಸಿಂಪಲ್ ಆದ ಪಾತ್ರ, ಅದು ಎಷ್ಟು ಫೇಮಸ್ ಆಗಿದೆ ಅಂತಂದರೆ ಬೀದಿಲಿ ಹೋಗ್ಬೇಕಾದ್ರೆ ಎಲ್ಲರೂ ಇದು ಮಾಡ್ತಾರೆ. ಇದು ಮಾಡಿದಾಗಂತೂ ನಾವು ಪಾಪ ಪಾಂಡು ಸಿಲಿನಲ್ಲಿ ಮಾಡಿದಾಗಂತೂ ಹುಡುಗರುಗಳು ಚಿಕ್ಕ ಹುಡುಗರುಗಳು ಏಯ್ ಸುವರ್ಕೆ ಬಚ್ಚೆ ಅನ್ನೋರು. ನಾವು ಹಿಂದಿರುಗಿ ನೋಡಿದ್ರೆ ಎಲ್ಲಿ ಸರ್ ಸುವರ್ಕೆ ಬಚ್ಚೆ ಇನ್ಸ್ಪೆಕ್ಟ್ರು ಅನ್ನೋರು. ಆ ಥರ ನಮಗೆ ಬೈದಂಗೂ ಆಗಬೇಕು, ಚೇಡಿಸ್ದಂಗೂ ಆಗಬೇಕು, ಆ ಥರ ಮಾಡ್ತಾಯಿದ್ರು. ಆದರೆ ಸಾಕು ಸರ್, ಅದು ಆ ಥರದ್ದು ಹೆಸರುಗಳು. ಇದರಲ್ಲೂ ಅಷ್ಟೇ, ಯಾವುದು ಕ್ರೇಜಿ ಕರ್ನಲಲ್ಲಿ ಮಾಡಬೇಕಾದ್ರೆ ಬಾಡಿಗೆ ಬಸ್ಸಪ್ಪ ಅಂತ ಮಾಡಿ ಎಲ್ಲ ಬೀದಿಲು, ಸಾರ್ ಸೊಮ್ಮೆ ನಮ್ಗೊಂದು ಮನೆ ಬೇಕು, ಸೊಮ್ಮೆ ಹುಡುಕೊಡ್ತೀರಾ, ಆಯಿತು ಒಂದು ಮಾಡ್ಕೊಡ್ತೀನಿ ಬಿಡಿ. ಅದು ಇಲ್ಲ ನೀವು ಒಂದು ವಾರದಲ್ಲಿ ಬೇಕು ನನಗೆ, ಈ ಥರದ್ದೆಲ್ಲ ಚೇಳಿಸೋರು ನಮಗೆ. ಅದರಲ್ಲಿ ಬಾಡಿಗೆ ಬಸ್ಸಪ್ಪ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಕಾಮಿಡಿ ಚೆನ್ನಾಗಿತ್ತು. ಹೀಗೆ ಸರ್ ಹೀಗೆ ನಡೀತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗಲೂ ನನಗೆ ಅಕ್ಕರೆ ಅಂತಂದರೆ ರಂಗಭೂಮಿ, ನಾಟಕಗಳು ಅಂತಂದರೆ ಕೇಳದೆ ಹೊರಟೋಗ್ತೀನಿ, ಪಾತ್ರ ಮಾಡ್ತೀನಿ, ಬರ್ತೀನಿ ಸರ್. ಅದರಲ್ಲಿ ವಿಜಯ್ ಪ್ರಸಾದ್ ಅಂತ ಹೇಳ್ಬಿಟ್ಟು ನಿರ್ದೇಶಕರು, ಗ್ರೇಟ್ ಸರ್, ಗ್ರೇಟ್, ವೆರಿ ಗ್ರೇಟ್. ನಾನು ಅಂಥ ಡೈರೆಕ್ಟರ್ನ ಜೀವನದಲ್ಲಿ ನಾನು ನೋಡಿರಲಿಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸ್ಕ್ರಿಪ್ಟ್ ಬರುತ್ತೆ, ನಾವು 12 ಜನ ಆರ್ಟಿಸ್ಟ್ ಇದ್ದು, 12 ಜನ ಆರ್ಟಿಸ್ಟು ಕೂತ್ಕೊಂಡು ಸಮಾಜಕ್ಕೆ ಯಾವುದು ಡೈಲಾಗು ಬೇಡ ಅದನ್ನು ಕಿತ್ತಾಕ್ಬಿಡ್ತಾಯಿದ್ದು, ಸಮಾಜಕ್ಕೆ ಸಂತೋಷ ಕೊಡೋವಂಥ ಡೈಲಾಗ್ಗಳಿದ್ರೆ ಅದು ಸೇರಿಸ್ಕೊತಾ ಇದ್ದು. ಆ ಥರದಲ್ಲಿ ಕೆಲವು ಸ್ಕ್ರಿಪ್ಟ್ಗಳು ವೇಸ್ಟ್ ಆಗ್ತಾಯಿದ್ದು, ಬರೆದಿರೋದು ಇವರೇ ಬರಿತಾ ಇದ್ದಿದ್ದು. ಅದು ಇದು ಬೇಡ ಸರ್ ಅಂತ ಹೇಳಿ ಬೇಡ. ಆದರೆ ವಿಜಯ್ ಪ್ರಸಾದ್ ಅಂತ ಹೇಳ್ಬಿಟ್ಟು ನಿರ್ದೇಶಕರು ಸರ್, ಅವ್ರ ಸ್ಕ್ರಿಪ್ಟ್ ಬರೀತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ, ಆರ್ಟಿಸ್ಟ್ಗಳನ್ನ ಜ್ಞಾಪಕದಲ್ಲಿ ಇಟ್ಕೊಡೋರು. ಪಾತ್ರಗಳು ಬಂದಾಗ ಆ ಡೈಲಾಗ್ಗಳು ಕೊಡೋರು ಬಾಯ್ನಲ್ಲಿ. ಎಂತೆಂಥ ಡೈಲಾಗ್ ಕೊಟ್ಟಿದ್ದಾರೆ ಅಂತಂದರೆ ಹೇಳಲಾಗದಂಥ ಡೈಲಾಗ್ಗಳು ಕೊಟ್ಟಿದ್ದಾರೆ. ನಮ್ಮ ಇದು ಎಪಿಸೋಡಲ್ಲಿ ನನಗೆ ಈ ನೇಪಾಳೀಸ್ ಒಬ್ಬಳು ಫ್ರೆಂಡ್ ಆಗ್ಬಿಡ್ತಾಳೆ ಅದರಲ್ಲಿ ಪೊಲೀಸ್ಗೆ. ಆವಾಗ ಏನು ಮಾಡ್ತಾನೆ ಇವನು ಕೇಳ್ತಾನೆ ಇನ್ಸ್ಪೆಕ್ಟ್ರು, ಅಲ್ಲ ಕಣೋ ನಿನಗೆ ಹೆಂಗೆ ಗೊತ್ತೈತೆ ನೇಪಾಳಿ ಭಾಷೆ ನಿನಗೆ ಅಂತಾರೆ. ನೀವು ಟ್ರಾನ್ಸ್ಫರ್ ಮಾಡಿಸೋದಲ್ಲ ಸಾರ್, ಆ ಊರ ಪಕ್ಕದಲ್ಲೇ ಇರೋದು ನೇಪಾಳ, ಅಲ್ಲಿ ಹೋಗಿದ್ದಲ್ಲ ಆವಾಗೆಲ್ಲ ಕಲ್ತ್ಕೊಂಬಂದೆ ಸಾರ್. ಅದು ಎಲ್ಲ ಮಾತಾಡೋದೇನು ಮಾತಾಡ ಅಲ್ಲ ಬಗ್ಗೆ ನಾವು ಅಡಿಚೋಪ ಚೌಳಿ ಅದು ಚೆಂಡು ಬಗ್ಗೆ ಚೌಳಿಕ ಚಾರ ಬಗ್ಗೆ ಬಚ್ಚೆ ಅಚ್ಚೋಳು ಚೋ ಈ ಥರ ಮಾತಾಡಿದಾಗ ಅವರು ಅದಕ್ಕೆ ಆಯಮ್ಮ ಹೆಂಗ್ಸು ಪ್ರತಿಭಾ ಅಂತ ಹೇಳ್ಬಿಟ್ಟು ಅವಳು ಅದೇ ಥರ ಮಾತಾಡೋಳು. ಇದೇ ಥರ ಕಾನ್ವರ್ಸೇಷನ್ ಆಗಿ ಕೊನೆ ಸಾರ್ ನಿಮಗೇನಾದರೂ ವಿಷಯ ನೆಲಮಂಗಲಾಗಿರೋ ಅತ್ತೆ ಗೊತ್ತಾಯಿತು ಅಂದರೆ ಅಷ್ಟೇಯ ಕೈನಾಗಿರೋ ಸೌಟು ದೊಂಕ ಪಂಕ ಅದೊಂದು ಕ್ಲಿಕ್ ಆಯಿತು ಡೈಲಾಗು. ಅದೊಂದು ಈ ಏರೋಪ್ಲೇನ್ ಮೇಲೆ ಚಪಾತಿ ಕರೆಯಗರೆ ರಾಗಿ ರೊಟ್ಟಿನೂ ಕರೆಯಗರೆ ಅದು ಕೂಡ ಎಲ್ಲ ಕಡೆ ಕ್ಲಿಕ್ ಆಯಿತು. ಹಾಗೆ ಇದನ್ನು ಅಳವಡಿಸ್ಕೊಂಡು ಅದನ್ನೆಲ್ಲ ಅವರೇ ನಮ್ಮ ವಿಜಯ್ ಪ್ರಸಾದ್ ಅವ್ರನ್ನ ಚುಕ್ಲೂ ಕೊಡೋರು, ನೋಡಿ ಈ ಥರ ಡೈಲಾಗ್ ಬೇಕು ಅಂತ. ಆವಾಗಿದ್ರು ಅಷ್ಟೇ ಸಾರ್, ನಾನು ನೆಲಮಂಗದಾಗಿರೋ ಅತ್ತೆ ಏನಾರು ಗೊತ್ತಾಯಿತು ಅಂದರೆ ಅಷ್ಟೇ ಇವ್ರಿಗೆ ಕೈನಾಗಿರೋ ಸೌಟು ದೊಂಕ ಪಂಕ ಅಂದ್ಬಿಟ್ಟು ಒಂದು ಆ್ಯಕ್ಟ್ ಮಾಡ್ತಾಯಿದ್ದು, ಅದು ಖುಷಿಯೇ ಕೊಡೋದು. ಈ ಥರದ್ದು ಡೈಲಾಗ್ಗಳು ಕೆಲವೊಂದು ಸಲ ಯಾರೋ ಒಂದು ಇದೇ ಥರ ನಂಗೆ ಇಂಟ್ರ್ಯೂ ಮಾಡಿದರು. ಇವೆಲ್ಲ ಡೈಲಾಗ್ಗಳು ಹೇಗೆ ಅಂತಂದರೆ ನಾವೆಲ್ಲ ಕಾಲ್ಪನಿಕ ಸರ್, ಅವಾಗ ಬಂದಿದ್ದವು, ಅವರೇನು ಬೇಕು ಅಂತ ಬರೆಸಿದ್ದಲ್ಲ, ಏನು ಮಾಡಿದ್ದಲ್ಲ, ಕಾಲ್ಪನಿಕ ಅವಾಗ ನಾವು ಕಾಲ್ಪನಿಕವಾಗಿ ಇದು ಮಾಡಿಸ್ಕೊಂಡು ಬಂದಿರೋದು ಡೈಲಾಗ್ಗಳು ಅಂತ ಹೇಳ್ತಾಯಿದ್ವಿ. ಸೀರಿಯಲ್ಲು ಹಾಗೇ 7-8 ವರ್ಷ ನಮಗೆ ಊಟ ಆಗ್ತು ಸರ್ ಸೀರಿಯಲ್. ಅದು ಪಾಪ ಪಾಂಡುನೂ ಅಷ್ಟೇ, ಸಿಲ್ಲಿಲಲ್ಲಿ ಇತ್ತು ಅದ್ಭುತವಾದ ಇತ್ತು. 12 ಜನ ಆರ್ಟಿಸ್ಟ್ಗಳು ಹಂಗೆ ಇದ್ದರು, ಎಲ್ಲ ಆರ್ಟಿಸ್ಟ್ಗಳು ಕೂತ್ಕೊಂಡೆಲ್ಲ ಈ ಥರ ಎಲ್ಲ ಅವರೇ ಕ್ಲಾರಿಕ್ಸ್ ಮಾಡೋರು, ಅವರೇ ಸ್ಕ್ರಿಪ್ಟ್ಗಳು ಇದು ಮಾಡ್ಕೊಂಡವ್ರು. ಆ ಥರ ನಡೀತು. ಸಿಹಿ ಕೈ ಚಂದ್ರು ಅವರು ಮತ್ತು ಸಿಹಿ ಕೈ ಗೀತಮ್ಮನ ನಿಜವಾಗ್ಲೂ ನಾವು ಬರೀಬಾರ್ದು ಸರ್, ಯಾವುದೇ ಕಾರಣಕ್ಕೂ ಬರೀಬಾರ್ದು. 7-8 ವರ್ಷ ನಮಗೆ ಅನ್ನ ಹಾಕಿದ್ದಾರೆ, ನಮಗೆ ಕಲೆ ಅನ್ನೋದೇನದನ್ನು ತೋರಿಸ್ಕೊಟ್ಟಿದ್ದಾರೆ. ನಾವು ಅದರಲ್ಲೇ ಸ್ವಲ್ಪ ಜಾಸ್ತಿ ಕಲ್ತಿದ್ದು, ಸಿಲ್ಲಿನಲ್ಲಿ ಪಾಪ ಪಾಂಡುವಿಂದಲೇ ನಾವೆಲ್ಲ ಕಲ್ತಿದ್ದು. ಇವತ್ತು ಮೊನ್ನೆ ಕೂಡ ನಾನು ಫೋನ್ ಮಾಡಿ ಮಾಡಿ ಹೇಳಿದ್ದೆ, ಅಮ್ಮ ಯಾವುದೇ ಕಾರಣ ಸೀರಿಯಲ್ ಏನೋ ಮಾಡಿದ್ರೆ ನಮ್ಮನ್ನು ಕೈ ಬಿಡಬೇಡಿ ಅಂತಾನೆ. ಅಯ್ಯೋ ನೀವೆಲ್ಲ ಆಸ್ಥಾನದ ಕಲಾವಿದ್ರಪ್ಪ, ನಿಮ್ಮನ್ನೆಲ್ಲ ಕೈ ಬಿಡೋಕ್ಕಾಗತ್ತಾ ಅಂತಿದ್ರು. ಸಾಕು ಸರ್, ಅದು ಖುಷಿ. ಅದು ಆಸ್ಥಾನದ ಕಲಾವಿದರು ಅಂತ ಅವ್ರ ಬಾಯಿನಲ್ಲಿ ಹೇಳಿಸ್ಕೋಬೇಕು ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಇರಬೇಕಲ್ಲಿ ಎಲ್ಲರೂ. ಹಾಗಾಗಿ ನಾವು ಸ್ವಲ್ಪ ಕಲೆ ಒಳಗೆ ಮುಂದಿದ್ದು. ಅದರಲ್ಲೂ ನಾಟಕ ಅಂತಂದರೆ ಪಂಚಪ್ರಾಣ, ನಮ್ಗೆ ಹಬ್ಬದೂಟ ಇದ್ದಂಗೆ ನಾಟಕ ಅಂತಂದರೆ. ಈಗ ಯಾವುದೋ ಒಂದು ಹೊಸ ನಾಟಕ ತಯಾರು ಮಾಡ್ತಾ ಇದ್ದಾರೆ, ಅದರಲ್ಲೂ ಪಾತ್ರ ಬರ್ತಾಯಿತ್ತು. ಇಲ್ಲ ಸರ್, ಕಲಾದೇವಿ
ಅಯ್ಯಮ್ಮ ಯಾವುದೋ ರೂಪದಲ್ಲಿ ಕೊಡ್ತಾಳೆ. ನೋಡಿ ಅಲ್ಲಿಲ್ಲ ಅಂತಂದಾಗ ಇಲ್ಲಿ ಈ ಸೀರಿಯಲ್ಲು ಇಲ್ಲಿ ಯಾರೋ ಒಬ್ರು ಕರೀತಾರೆ, ಹೋಗ್ತೀವಿ ಮಾಡ್ತೀವಿ, ಅಲ್ಲೊಂದು 3,000 2,000 1,000 ಕೊಡ್ತಾರೆ, ಸಾಕು ಅದು ತೊಗೊಂಬತ್ತೀವಿ, ಸಾಕು ತಗೊಳಮ್ಮ ನಿನ್ನ ಇಷ್ಟೇ ಇವತ್ತಿನ ಸಂಪಾದನೆ ಇಷ್ಟೇ, ಇದರಲ್ಲೇ ಜೀವನ ಮಾಡೋದು. ಅದು ಆ ವಿಚಾರಕ್ಕೆ ನಾನು ಹಿಡಿದು ನನ್ನ ಭಾಗಕ್ಕೆ ಅವಳು ತಾಯಿ. ಎಲ್ಲ ವಿಷಯದಲ್ಲೂ ಈ ಸಂಸಾರ ಮಾಡೋದ ವಿಷಯದಿಂದ ಹಿಡಿದು ಎಲ್ಲ ವಿಷಯದಲ್ಲೂ ನನಗೆ ತಾಯಿ ಹೆಂಡತಿ ಎಲ್ಲ ಆಗಿದ್ದಾಳೆ. ಭಾಳ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಆ ಅಮ್ಮನ ನಾನು ಇವತ್ತು ಅನ್ನಬಾರ್ದು, ನೆನೆಸ್ಕೋಬೇಕು ಆ ಅಮ್ಮನ. ಆವಾಗ ಇದ್ದಂಥ ಕಾಲದಲ್ಲಿ ತಳ್ಳೋಳು ಸರ್, ನೀವು ಹೋಗಿ ನೀವು ನಾಟಕ ಮಾಡಿ. ಸ್ಟ್ರೋಕ್ ಆಗಿದ್ದಾಗಲೂ ಅಷ್ಟೇ, ಇದೀಗ ಈ ನಾಟಕ ಮಾಡಿದಾಗ ಸ್ಟ್ರೋಕ್ ಆಗಿತ್ತು ನನಗೆ. ನೀವು ಹೋಗಿ ನೀವು ನಾಟಕ ಮಾಡೋಗೆ ನಿಮ್ಮಿಂದ ಮನಸ್ಥೈರ್ಯ ಬರುತ್ತೆ, ಆತ್ಮಸ್ಥೈರ್ಯ ಬರುತ್ತೆ, ನೀವು ನಾಟಕ ಮಾಡಬೇಕು, ನೀವು ಕಳಿಸೋರು ಆಚೆಗೆ ನನ್ನ. ಹಂಗಾಗಿ ನನಗೆ ಸರ್ 1.5 ತಿಂಗಳಲ್ಲಿ 2 ತಿಂಗಳಲ್ಲಿ ನಾನು ಸ್ಟಡಿ ಆಗಿದ್ದೀನಿ ಸರ್. ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿರಲಿಲ್ಲ. 2 ತಿಂಗಳಲ್ಲಿ ನಾನು ಈ ಅಮ್ಮನಿದು ನನಗೆ ಸಪೋರ್ಟ್ ಮಾಡಿ ನನ್ನ ಒಂದು ಮನುಷ್ಯನ ಮಾಡಿದ್ರು. ಇದಕ್ಕೆ ಹೋಗ್ಬೇಕಾದ್ರೆ ಭಾಳ ಪ್ರಾಬ್ಲಮ್ಮು. ಅದನ್ನೆಲ್ಲ ನನಗೆ ಈಗಲ್ಲ, ಈಗ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅವತ್ತಿಂದ ಇವತ್ತುವರೆಗೂ ಸಾಯೋ ಕಾಲದವರೆಗೂ ಅವಳೇ ನನಗೆ ತಾಯಿಯೂ ಆಗಿರಲಿ, ಹೆಂಡತಿ ಆಗಿರಲಿ, ಎಲ್ಲ ಆಗಿರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಭಾಳ ಕಷ್ಟಪಟ್ಟಿದ್ದಾಳೆ. ನಾನು ಸುಖ ಅಂತೂ ಜಾಸ್ತಿ ಕೊಟ್ಟಿಲ್ಲ. ನಾನು ಇನ್ನು ಮದುವೆ ಆದ ವಸ್ತು ಸರ್ 78 ನಾನು ಮದುವೆ ಆಗಿದ್ದು. 78 ವರ್ಷ ಡಿಸೆಂಬರ್ ಅದರಲ್ಲಿ 78ರಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿ 4 ತಿಂಗಳು ನಾನು ಅವಳ ಜೊತೆಲೇ ಇರಲಿಲ್ಲ. ಬೇರೆ ಮನೆ ಬಾಡಿಗೆ ಮನೆ ಮಾಡಿಬಿಟ್ಟು ಅಲ್ಲಿಸ್ಬಿಟ್ಟು ಕಲಾಕ್ಷೇತ್ರದಲ್ಲಿ ಮಲಿಕಂತ ಇದ್ದೆ. ಹೊಸ ನಾಟಕಗಳು ಬಂದರೆ ಆ ಥೀಮ್ಗಳು ತಿಳ್ಕೊಳ್ಳೋದಕ್ಕೆ ಮತ್ತು ಪಾತ್ರಗಳನ್ನ ಭಾಳ ಚೆನ್ನಾಗಿ ಮಾಡೋದಕ್ಕೆ CGK ಅವರು ಅಷ್ಟೇ, ನನ್ನ ಮಗಳು ಇಂಥ ನಾಟಕ, ಈ ಪಾತ್ರ ನೀನೇನು ಮಾಡ್ಬೇಕಾದ್ರೆ ಇನ್ಯಾರೂ ಮಾಡೋಕ್ಕಾಗಲ್ಲ, ನೀನೇ ಮಾಡಬೇಕು ಅಂಥೇಳಿ ನನಗೆ ಆ ಪಾತ್ರ ಮಾಡಿಸೋರು. ಸರ್ 3-4 ತಿಂಗಳು ನಾನು ಮದುವೆ ಆದ ವಸ್ತಲ್ಲಿ ಮನೆ ಬಾಗಿಲಿಗೆ ಬಂದಿಲ್ಲ ಸರ್. ಯಾವಾಗ 4 ತಿಂಗಳು ಆದಮೇಲೆ ಬಂದಿದ್ದೀನಿ. ಆವಾಗಲೂ ಕೂಡ ನನಗೆ ಅದೇ ರೀತಿ ಟ್ರೀಟ್ ಮಾಡಿದ್ದಾಳೆ ಅಯ್ಯಮ್ಮ. ನಿಜವಾಗ್ಲೂ ಗ್ರೇಟ್. ಎಲ್ಲರಿಗೂ ಆ ಥರ ಸಿಗೋಲ್ಲ ಸರ್, ಪ್ರಾಮಿಸ್ ಹೇಳ್ತೀನಿ. ಎಲ್ಲ ಕಲಾವಿದ್ರಿಗೂ ಅಂಥ ಹೆಂಡತಿ ಸಿಗೋದಿಲ್ಲ. ಇಲ್ಲೋದ್ಮೇಲೆ ಇಲ್ಲೇನೋ ಒಂದು ವ್ಯವಹಾರ ಏನೋ ನಡೆಯುತ್ತೆ. ಬಟ್ ನನಗೆ ಎಲ್ಲ ಥರದಲ್ಲೂ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಲಾವಿದನಾಗಿ ಒಂದು ಪರಿಪೂರ್ಣವಾದ ಕಲಾವಿದ ಮಾಡೋದಕ್ಕೆ ಒನ್ ಆಫ್ ದಿ ನನ್ನ ಮಿಸ್ಸಸ್ ಕಾರಣ. ಗ್ರೇಟ್ ಸರ್, ಒಳ್ಳೆಯದಾಗಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.